ನಾವೆಲ್ಲರೂ ದೇವರನ್ನು ಆರಾಧನೆ ಮಾಡುವ ಒಂದು ಸಮಯವಾಗಿದೆ. ಈ ದಿವಸದಲ್ಲಿ ದೇವರ ದಿವಸವಾಗಿದೆ, ಭಾನುವಾರ ದಿವಸವಾಗಿದೆ. ದೇವರಿಗೆ ಆತ್ಮಪೂರ್ತಿಯಾಗಿ ನಾವು ದೇವರಿಗೆ ಆರಾಧನೆ ಮಾಡಬೇಕು. ನಾವೆಲ್ಲರೂ ದೇವರನ್ನು ಆರಾಧಿಸೋಣ. ಪ್ರಿಯ ದೇವಜನರ ಗೀತೆಗಳನ್ನು ಹಾಡುತ್ತಾ ಅದರ ನಾಮವನ್ನು ಮಹಿಮೆ ಪಡಿಸೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆರಾಧನೆ ನೀನೇ ಏಸಯ್ಯ ಒಂದು ಕನ್ನಡ ಹಾಡಾಗಿದೆ. ಎಲ್ಲರೂ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಈ ಗೀತೆಯನ್ನು ಹಾಡೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ನಮಗೆ ಆಶ್ರಯವು ಆತನೇ, ನಮಗೆ ಆಧಾರನೂ ಆತನೇ, ನಮ್ಮನ್ನು ನಡೆಸುವನು ಆತನೇ, ನಮ್ಮನ್ನು ಸಂತೈಸುವನು ಆತನೇ. ಅವರಿಗೆ ಆರಾಧನೆ. ಪ್ರಿಯ ದೇವ ಜನರೇ, ಗೀತೆಯನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರವು ನೀನೇ ಏಸಯ್ಯ. ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರವು ನೀವೇ ಏಸಯ್ಯ. ಆರಾಧನೆ 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 ಆರಾಧನೆ. ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರವು ನೀವೇ ಏಸಯ್ಯ. ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರವು ನೀವೇ ಏಸಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ. ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ಆಶ್ರಯವು ನೀವೇ ಏಸಯ್ಯ, ನನ್ನ ಆಧಾರವು ನೀವೇ ಏಸಯ್ಯ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೇ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಯಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಯಿ ನೀನೇನಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ಆಶ್ರಯವು ನೀನೇ ಏಸಯ್ಯ, ನನ್ನ ಆಧಾರ ನೀನೇ ಏಸಯ್ಯ. ಅವರಪ್ಪ, ನೀ ನಮಗೆ ಆಶ್ರಯವಾಗಿದೆಯಾ ಕರ್ತನೇ. ಆಪತ್ತಿನ ದಿನದಲ್ಲಿ ನಮಗೆ ಸಹಾಯಕನು, ನಮ್ಮ ರಕ್ಷಕನು, ನಮ್ಮ ನಡೆಸುವ ದೇವರು. ಈ ದಿವಸದಲ್ಲಿ, ಈ ಭಾನುವಾರ ಎಂಬ ದಿವಸದಲ್ಲಿ ನಿಮಗೆ ಆರಾಧನೆ ಮಾಡುವುದಕ್ಕಾಗಿ, ನಮಗೆ ತೋರಿಸಿದ ದಯೆಗಾಗಿ ನಿಮಗೆ ಸ್ತೋತ್ರ ಅಪ್ಪ. Yes Lord, we worship you Lord. Thank you Lord, thank you Lord, thank you Lord. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವೆನು.
ನನ್ನ ಕುರುಬನೇ ಹೇಗೋ ವಾರುವ ನೀನೇ, ನನ್ನ ನಡೆಸುವ ನನ್ನ ಕುರುಬನೇ ಹೇಗೋ ವಾರುವ ನೀನೇ. ಕೈಗಳನ್ನೆತ್ತಿ ಆರಾಧನೆ 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 ಆರಾಧನೆ. ಆಶ್ರಯವು ನೀವೇ ಸಯ್ಯ ನನ್ನ ಆಧಾರವು. Yes, Master, we praise you, Lord. ಅಯ್ಯೋ ನೀನೇ ಏಸಯ್ಯ, ಆಧಾರವು ನೀನೇ ಏಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದಪ್ಪ, ನಿನ್ನಂತ ದೇವರು ಈ ಲೋಕದಲ್ಲಿ ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಈ ಭೂಲೋಕದಲ್ಲಿ ಒಬ್ಬರು ಇಲ್ಲ ಸ್ವಾಮಿ. ನೀ ನಮ್ಮನ್ನು ಆಧರಿಸುವರು ಅಪ್ಪ, ನೀ ನಮ್ಮನ್ನು ಪ್ರೀತಿಸುವ ದೇವರು, ನಾವು ನಿಮ್ಮನ್ನು ಆರಾಧಿಸುವ ಜನಗಳಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಕರೆದು ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರೆದು ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ ಏಸಯ್ಯ, ನನ್ನ
ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರು ಇಲ್ಲ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಆಶ್ರಯವು ನೀನೆ ಏಸಯ್ಯ ನನ್ನ ಆಧಾರವು ನೀನೆ ಏಸಯ್ಯ ಆಶ್ರಯವು ನೀನೆ ಏಸಯ್ಯ ನನ್ನ ಆಧಾರವು ನೀನೆ ಏಸಯ್ಯ ಆರಾಧನೆ 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 ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸರ್ ನೀನೇನಯ್ಯ ಆರಾಧನೆ 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 ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರವು ನೀನೇ ಏಸಯ್ಯ ಎಲ್ಲರ ಬಾಯಿಗಳ ತೆರೆದು ಹೇಳಿರಿ ಆಶ್ರಯವು ನೀನೇ ಏಸಯ್ಯ ನನ್ನ ಆಧಾರವು ನೀನೇ ಏಸಯ್ಯ ಕೈಗಳನ್ನೆತ್ತಿ ಆರಾಧನೆ 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 ಮತ್ತೊಂದ್ಸರಿ ಆರಾಧನೆ 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 ಈ ದಿವಸದಲ್ಲಿ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ನಿನ್ನೆ ತೋರಿಸಿದ ಕೃಪೆಗಾಗಿ ಸ್ತೋತ್ರ ದಯೆಗಾಗಿ ಸ್ತೋತ್ರ ಈ ದಿವಸದಲ್ಲೂ ಕೂಡ ಕರ್ತನೇ ನಿಮ್ಮ ವಾಕ್ಯದ ಪ್ರಕಾರ ಆಕಾಶವು ನನ್ನ ಸಿಂಹಾಸನ ಭೂಮಿ ನನ್ನ ಪಾದಪೀಠ ಹೇಳಿದ ಆ ದೇವರಿಗೆ ಮುಂಭಾಗದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸುವ ಹಾಗೆ ನಾವೆಲ್ಲ ಅಡ್ಡ ಬಿದ್ದು ನಮಸ್ಕರಿಸೋಣ ನಾವೆಲ್ಲರೂ ಅಡ್ಡ ಬಿದ್ದು ದೇವರ ನಾಮವನ್ನು ನಮಸ್ಕರಿಸೋಣ ಕುಳಿತುಕೊಳ್ಳೋಣ. ದೇವರು ತಾನೇ ಈ ದಿವಸದಲ್ಲಿ ಆರಾಧನೆ ಮಾಡುವುದಕ್ಕಾಗಿ ದೇವರು ಕೃಪೆ ಮಾಡಿದ್ದಾರೆ.
ಈ ದಿವಸದಲ್ಲಿ ದೇವರು ಆರಾಧನೆ ಮಾಡೋದಕ್ಕಾಗಿ ಕೃಪೆ ಮಾಡಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ದೇವರು ನಮಗೆ ಮಾಡಿದ ಅದ್ಭುತಗಳನ್ನು ನಾವು ವರ್ಣಿಸಿ ಆತ ನಾಮವನ್ನು ಮಹಿಮೆಪಡಿಸಿ ಆರಾಧನೆ ಮಾಡಿದ್ವಿ. ಪ್ರಿಯ ದೇವ ಜನರೇ, ಈಗ ಕೂಡ ವಾಕ್ಯಕ್ಕಾಗಿ ನಾವು ಹೋಗೋಣ. ಎಲ್ಲ ಕಣ್ಗಳು ಮುಚ್ಚಿ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಅಪ್ಪ, ಈ ದಿವಸದಲ್ಲೂ ಕೂಡ ಕರ್ತನ ಆರಾಧನೆ ಮಾಡಿ ನಿಮ್ಮ ವಾಕ್ಯಕ್ಕಾಗಿ ಬಂದಿದ್ದೇವೆ. ವಾಕ್ಯ 30, 60, 100 ಫಲ ಕೊಡುವುದಕ್ಕಾಗಿ ವಾಕ್ಯ ನಮಗೆ ಆಶೀರ್ವದಿಸಿ ಕೊಡು. ಈ ವಾಕ್ಯ ಕೇಳುವವರು, ನೋಡುವವರು, ಕರ್ತನೆ ಕೊಡುವವರು ನಾವು ಕರ್ತನೆ ಅಪ್ಪ, ಈ ವಾಕ್ಯದ ಪ್ರಕಾರ ನಡೆಯುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನ್ನ ವಾಕ್ಯವು ಇಬ್ಬಾಯಿ ಕತ್ತಿ, ಹರಿತವಾದಂಥ ವಾಕ್ಯ ಹೇಳುತ್ತದೆ. ಇಬ್ಬಾಯಿ ಕತ್ತಿ ಅಂತ ಹೇಳಿದ್ರೆ ಅಪ್ಪ, ಅದು ನಮಗೂ ಬರುತ್ತದೆ ಕರ್ತನೆ, ವಾಕ್ಯವನ್ನು ಕೇಳುವವರಿಗೂ ಬರುತ್ತದೆ ಕರ್ತನೆ. ವಾಕ್ಯವನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇವತ್ತು ನಾವು ಅನೇಕ ವಾಕ್ಯಗಳನ್ನು ಧ್ಯಾನಿಸೋರಾಗಿದ್ದೇವೆ. ಕಳೆದ ತಿಂಗಳುಗಳಲ್ಲಿ ನಾವು ಪ್ರಕಟಣೆ ಬಗ್ಗೆ ಧ್ಯಾನಿಸುತ್ತಾ ಬರುವುದನ್ನು ಎಲ್ಲರಿಗೂ ಗೊತ್ತಿರೋದೆ. ಅದು ಇವತ್ತು ಕೂಡ ಅದರ ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳೋಣ. ಪ್ರಿಯ ದೇವ ಜನರೇ, ಪ್ರಕಟಣೆ ಪುಸ್ತಕ ಅಂದರೆ ದೇವರು ರಹಸ್ಯಗಳನ್ನು ಪ್ರಕಟಿಸುವರಾಗಿದ್ದಾರೆ, ಅದಕ್ಕಾಗಿ ಪ್ರಕಟಣೆ. ಆ ಪ್ರಕಟಣೆ ಪುಸ್ತಕವನ್ನು ಬರೆದಿದ್ದು ಅಪೊಸ್ತಲನಾದ ಯೋಹಾನನೇ ಪ್ರಕಟಣೆ ಬರೆದಿದ್ದು. ಯಾಕಂದರೆ ಯೋಹಾನು ದೇವರಿಗೆ ಮೆಚ್ಚುಗೆಯಾದ ಒಬ್ಬ ಶಿಷ್ಯನಾಗಿದ್ದನು. ಪೇತ್ರನು, ಯೋಹಾನು, ಯಾಕೋಬನು ದೇವರಿಗೆ ಮೆಚ್ಚುಗೆಯಾದ ಶಿಷ್ಯರಾಗಿದ್ದರು. ಅದಕ್ಕಾಗಿಯೇ ಪ್ರಕಟಣೆ ಬಂದು ಯೋಹಾನ ಬರಿಯಾಗಿ ದೇವರು ಕೃಪೆ ಮಾಡಿದ್ರು. ಈಗ ಕೂಡ ನಾವು ವಾಕ್ಯಕ್ಕಾಗಿ ಗಮನಿಸೋಣ. ಪ್ರಿಯ ದೇವ ಜನರೇ, ನಾವು ಕಳೆದ ತಿಂಗಳುಗಳಲ್ಲಿ, ಅನೇಕ ತಿಂಗಳುಗಳಲ್ಲಿ ಉಪದ್ರವ ಕುರಿತು ನಾವು ವಾಕ್ಯವನ್ನು ಧ್ಯಾನಿಸ್ತಾ ಬರುತ್ತಾ ಇದ್ದೇವೆ. ಇವತ್ತು ಕೂಡ ಒಂದು ಉಪದ್ರವ ಕುರಿತು ನಾವು ಧ್ಯಾನಿಸೋಣ. ನಾವು 6 ಉಪದ್ರವಗಳನ್ನು ನಾವು ಧ್ಯಾನಿಸಿದ್ದೀವಿ. ಇವಾಗ 7ನೇ ಉಪದ್ರವ ನಾವು ಧ್ಯಾನಿಸೋಣ. 7ನೇ ಉಪದ್ರವ ಏನು, ಯಾರ ಮೇಲೆ ಸುರಿಯಲ್ಪಡುತ್ತದೆ, ದೇವರ ಕೋಪ ಯಾರ ಮೇಲೆ ದೇವರು ಸುರಿಯುತ್ತಾರೆ ಎಂಬುದನ್ನು 7ನೇ ಉಪದ್ರವವನ್ನು ನಾವು ಧ್ಯಾನಿಸೋರಾಗಿದ್ದೇವೆ. ತೆಗೆದುಕೊಳ್ಳಿದೆ ಪ್ರಕಟಣೆ ಬರೆದ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 17. ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 16 वर्स 17. हिंदी में प्रकाशित वाक्य है 16 अध्याय में 17वां वचन. ಇದರಲ್ಲಿ ದೇವರು ತನ್ನ 7ನೇ ಉಪದ್ರವವನ್ನು ತನ್ನ ದೂತರಿಗೆ ಕೊಟ್ಟು ಅದು ಯಾರ ಮೇಲೆ ಸುರಿಯಬೇಕು ಎಂಬುದನ್ನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 7ನೇ ತಮ್ಮ ದೂತ ಪಾತ್ರೆಯನ್ನು ತೆಗೆದುಕೊಂಡು ಅದು ಯಾರ ಮೇಲೆ ಸುರಿಯಬೇಕು ಎಂಬುದನ್ನು ವಾಕ್ಯ ಬರೆಯಲ್ಪಟ್ಟಿದೆ. ನಾವು 6 ಉಪದ್ರವ ಕುರಿತು ನಾವು ಧ್ಯಾನಿಸಿದ್ದೀವಿ. ಈಗ 7ನೇ ಉಪದ್ರವ. 7 ವರ್ಷಗಳಲ್ಲಿ 7 ಉಪದ್ರವಗಳು. ಇದು ಕೊನೆ ಉಪದ್ರವವಾಗಿದೆ. ಈ ಕೊನೆ ಉಪದ್ರವ ನೀವು ನೋಡೋದಾದರೆ ಹತ್ತತ್ರ ಇದು ಒಂದು 2-3 ಅಧ್ಯಾಯವಾಗಿದೆ. 2-3 ಅಧ್ಯಾಯವಾಗೋದ್ರಿಂದ ನೀವು 16, 17, 18ವರೆಗೂ ಆ ಉಪದ್ರವ ಕುರಿತು ಬರೆಯಲ್ಪಟ್ಟಿದೆ. ಆದರೆ ನಾವು ಇವತ್ತು ಆ 7ನೇ ಉಪದ್ರವ ಕುರಿತು ಧ್ಯಾನಿಸಿ ಇದರ ಮಿಕ್ಕ ಭಾಗವನ್ನು ಬರೋ ವಾರದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಜನರೇ, ಪ್ರಕಟಣೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ದ ಚಾಪ್ಟರ್ ಇಸ್ 16 ವರ್ಸ್ ಬಂದು 17, 16, 17. ನಾನು ಓದ್ತೀನಿ, ವಾಕ್ಯವನ್ನು ಕೇಳಿ. 7ನೇವನು ತನ್ನ ಪಾತ್ರೆಯಲ್ಲಿ ಇದ್ದದನ್ನು ವಾಯುಮಂಡಲದ ಮೇಲೆ ಹೊಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಯಿತು. ಪ್ರಿಯ ದೇವ ಜನರೇ, ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. 7ನೇವನು ತನ್ನ ಪಾತ್ರೆಯಲ್ಲಿ ಇದ್ದದನ್ನು, 7ನೇವನು ತನ್ನ ಪಾತ್ರೆಯಲ್ಲಿ ಇದ್ದದನ್ನು ವಾಯುಮಂಡಲ ಮೇಲೆ ಹೊಯ್ಯಲು ದೇವಾಲಯದಲ್ಲಿ ಇರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಯಿತು. ಪ್ರಿಯ ದೇವ ಜನರೇ, ದ 7th, ಆ 7ನೇ ಪಾತ್ರ ಅದು ಬಂದು ಯಾರ ಮೇಲೆ ಸುರಿಯಲ್ಪಡ್ತು ಅಂತ ಹೇಳಿದ್ರೆ ವಾಯುಮಂಡಲ, ಅಂದ್ರೆ ಆಕಾಶದಲ್ಲಿ ಗಾಳಿ ಮಂಡಳದ ಮೇಲೆ ಆ ದೇವರ ಕೋಪ ಸುರಿಯಲ್ಪಡ್ತು. ಯಾಕೆಂತ ಹೇಳಿದ್ರೆ ಗಾಳಿ ದೇವರ ಕೋಪ ಸುರಿಯುವಾಗ ಅದು ವಿಷವಾಗಿ ಬದಲಾಗುತ್ತೆ. ದೇವರ ಕೋಪ ವಾಯುಮಂಡಲದಲ್ಲಿ ಸುರಿಯುವಾಗ ಆ ಗಾಳಿ, ನಾವು ಇವತ್ತು ಗಾಳಿಯಿಂದ ಬದುಕೋರಾಗಿದ್ದೇವೆ. ನಾವು ಗಾಳಿಯಿಂದ ಬದುಕುವಾಗ ನಮಗೆ ಉಸಿರಾಟ ಆಗುತ್ತದೆ. ಅವಾಗೆ ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ಬಂದು ಹೋದ ನಂತರ 2ನೇ 3ನೇ ವರ್ಷದಲ್ಲಿ ಕೊನೆ ಉಪದ್ರವ 7ನೇ ಉಪದ್ರವ. ಆ ಉಪದ್ರವದಲ್ಲಿ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ, ವಾಯುಮಂಡಲದ ಮೇಲೆ ದೇವರು ತನ್ನ ಕೋಪವನ್ನು ಸುರಿಸೋರಾಗಿದ್ದಾರೆ. ಅವಾಗ ವಾಯುಮಂಡಲದ ಮೇಲೆ ದೇವರು ತಮ್ಮ ಕೋಪ ಸುರಿಸುವಾಗ ನಾವು ಉಸಿರಾಡುವ ಗಾಳಿಯಿಂದ ಮನುಷ್ಯನನ್ನು ಮರಣ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಯಾಕಂತ ಹೇಳಿದ್ರೆ ಅದು ಸುರಿಯುವುದು ದೇವರ ಕೋಪ, ಆಶೀರ್ವಾದವಲ್ಲ. ಅದಕ್ಕಾಗಿನೇ ಆ ವಾಯುಮಂಡಲದ ಮೇಲೆ ದೇವರು ತಮ್ಮ ಕೋಪವನ್ನು ಸುರಿಯುವಾಗ ಅದನ್ನು ಮೂಸುವ ಜನಗಳು ಅವರು ಬಂದು ತೀರಿ ಹೋಗುತ್ತಾರೆ, ಅವರು ಸತ್ತೇ ಹೋಗುತ್ತಾರೆ. ಅದಕ್ಕಾಗಿನೇ ದೇವರ ಕೋಪ, 7ನೇ ದೇವದೂತ ತನ್ನ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ವಾಯುಮಂಡಲ, ಆಕಾಶದ ವಾಯುಮಂಡಲದ ಮೇಲೆ. ಪ್ರಿಯ ದೇವ ಜನರೇ, ಇವತ್ತು ನಮಗೆ ಅನೇಕ ದುರಾತ್ಮಗಳು ಹೋರಾಡುತ್ತವೆ. ಅವು ಎಲ್ಲಿಂದ ಹೋರಾಡ್ತವೆ ಅಂತ ಹೇಳಿದ್ರೆ
ಆಕಾಶ ಮಂಡಳದಲ್ಲಿ ಇರುವುದೇ. ಹಲ್ಲೆಲೂಯಾ. ಅವು ನಮ್ಗೆ ಏನು ಮಾಡುತ್ತದೆ? ನಾವು ಪ್ರಾರ್ಥನೆ ಮಾಡೋಕ್ಕಾಗಬಾರದು, ನಾವು ಸಭೆಗೆ ಹೋಗಬಾರದು, ನಾವು ದೇವರಲ್ಲಿ ಭಯಭಕ್ತಿ ಆಗಿರಬಾರದು ಅಂತೇಳಿ ಏನು ಮಾಡ್ತದೆ? ಪರಲೋಕ ಮೇಲಿದೆ, ಅದರ ಮಧ್ಯದಲ್ಲಿ ಒಂದು ಆಕಾಶ ಮಂಡಳವಿದೆ. ಅದರಲ್ಲೇ ದುರಾತ್ಮನು ತಮ್ಮ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ನಾವು ಮಾಡುವ ಪ್ರಾರ್ಥನೆ ಆ ದುರಾತ್ಮ ಕೋಟೆಗಳನ್ನು ಒಡೆಯಬೇಕು. ಅದು ಒಡೆದಾಗಲೇ ಪ್ರಾರ್ಥನೆ ಪರಲೋಕಕ್ಕೆ ಹೋಗುತ್ತೆ. ನೀವು ಯಾವುದವರೆಗೂ ಆ ಕೋಟೆ ಒಡೆಯೋದಿಲ್ಲವೋ ನಿಮ್ಮ ಪ್ರಾರ್ಥನೆ ಆಕಾಶ ಮಂಡಲದಲ್ಲೇ ನಿಂತಿರುತ್ತದೆ, ಅದು ದೇವರ ಸಮ್ಮುಖದಲ್ಲಿ ಮುಟ್ಟುವುದಿಲ್ಲ. ಯಾಕೆ ಅಂತ ಹೇಳಿದರೆ ದೇವರ ವಾಕ್ಯ ತುಂಬಾ ಸ್ಪಷ್ಟಕ್ಕೆ ಬರೆಯಲ್ಪಟ್ಟಿದೆ. ದಾನಿಯೇಲನು ಗಾಬ್ರಿಯೇಲನು ಬಂದು ದಾನಿಯೇಲಿಗೆ ಸಹಾಯಕವಾಗಿ ಕಳಿಸಿದಾಗ ಆ ಪೆರ್ಷಿಯ ರಾಜದ ಆತ್ಮವು ಏನಾಯ್ತಂತೆ? ಗಾಬ್ರಿಯೇಲ್ ದೂತನಿಗೆ ಒಂದು ಹೋರಾಡಿತ್ತಂತ ಹೇಳಿದೆ. ಎಷ್ಟು ದಿವಸ? 21 ದಿವಸ. 21 days ಏನಾಯ್ತಂತೆ? ಅದು ಹೋರಾಡಿತ್ತಂತ ಹೇಳಿದ್ರೆ ಆವಾಗಲೇ ಮಿಗಾಯಲ್ ದೂತನು ಬಂದು, ಮೈಕಲ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಮೈಕಲ್, ಆ ಮಿಕಾಯಲ್ ದೂತನು ಬಂದು ಆ ಗಾಬ್ರಿಯೇಲಿಗೆ ಸಹಾಯ ಮಾಡಿದಾಗ ಆ ಆತ್ಮದಿಂದ ಬಿಡುಗಡೆ ಆಯ್ತು. ಹಂಗಂತ ಹೇಳಿದ್ರೆ ಈ ಆಕಾಶ ಮಂಡಲದಲ್ಲಿ ದುರಾತ್ಮನ ಕ್ರಿಯೆಗಳು ಇರುವಾಗ ನಾವು ಬಂದು ಯಾವುದನ್ನು ಬಂದು ಅಷ್ಟು ಸುಲಭವಾಗಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ವಿರೋಧವಾಗಿ ಹೋರಾಡಿ ಪ್ರಾರ್ಥನೆ ಮಾಡಿ ಆ ಕೋಟೆಗಳು ಒಡೆದಾಗ ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗುತ್ತೆ. ಅದೇ ದಾನಿಯೇಲ್ ಪ್ರಾರ್ಥನೆ ಮಾಡಿದಾಗ, ದಾನಿಯೇಲ್ ಪ್ರಾರ್ಥನೆ ಮಾಡೋದಕ್ಕೂ ಮುಂಚೆನೆ ಮೊದಲೇ ಆತನ ವಿಜ್ಞಾಪನೆ ಕೇಳಲ್ಪಡುತ್ತು ಎಂದು ವಾಕ್ಯವಿದೆ. ಅವಾಗ ಇಲ್ಲಿ ವಾಯುಮಂಡಲದ ಮೇಲೆ ದೇವರು ತನ್ನ ಕೋಪವನ್ನು ಸುರಿಯುತ್ತಾನೆ. ಆ ವಾಯು ಅಂತ ಹೇಳಿದೆ ಅಂದ್ರೆ ಗಾಳಿ, ದ ಹೇರ್. ಆ ಗಾಳಿ ಬಂದು ನಾವು ಮೂಸುವಾಗ ಅದು ಚೆನ್ನಾಗಿದ್ರೆ ನಾವು ಬದುಕುತ್ತೀವಿ. ಅದ್ರ ಮೇಲೆ ದೇವರ ಕೋಪ ಸುರಿದಾಗ ಅದು ವಿಷವಾಗಿ ಬದಲಾಗುತ್ತೆ. ಆ ವಿಷವಾಗಿ ಬದಲಾದಾಗ ಪ್ರಿಯ ದೇವ ಜನರೇ, ಅವಾಗ ನಮಗೆ ಉಸಿರಾಟ ಏನಾಗುತ್ತೆ? ನಿಂತು ಹೋಗುತ್ತೆ. ಉಸಿರಾಟ ವಿಷವಾಗಿ ಕಲಸಿ ಅನೇಕ ಜನಗಳು ದೇವರನ್ನು ದೂಷಿಸುವರಾಗಿರ್ತಾರೆ. ನೋಡಿ 17ನೇ ವಾಕ್ಯದಲ್ಲಿ, ಸಿಂಹಾಸನದಲ್ಲಿ ಇರುವ ಮಹಾಶಬ್ದವು ನನಗೆ ಉಂಟಾಯಿತು. ದ ಗ್ರೇಟ್ ವರ್ಡ್ ಫ್ರಮ್ ದ ಥ್ರೋನ್. ದೇವರ ಸಿಂಹಾಸನದ ಒಂದು ಶಬ್ದವು ಯಾರಿಗೆ ಕೇಳಿಸಿತ್ತು? ಯೋಹಾನನಿಗೆ ಕೇಳಿಸಿತ್ತು. ಅಲ್ಲಿ ಏನ್ ಬರೆಯಲ್ಪಟ್ಟದೆ? ಆಯಿತು ಎಂದು ಹೇಳಿತು. ಎವ್ರಿಥಿಂಗ್ ಇಸ್ ಫಿನಿಶ್ಡ್. ಎಲ್ಲವೂ ಆಯಿತು. ನೋಡಿ ವಾಕ್ಯ 18ನೇ ವಾಕ್ಯ, ಪ್ರಕಟಣೆ 16:18, ಪ್ರಕಾಶಿತ ವಾಕ್ಯ 16:18 ಆ ವಾಕ್ಯ ಹೇಳಲ್ಪಡ್ತದೆ. 16:18 ಆಯಿತು ಎಂದು ಹೇಳಿತು. ಅಂದ್ರೆ ಆ 7ನೇ ಉಪದ್ರವ ಸುರಿಯುವಾಗ ಅಲ್ಲಿ ಭೂಮಿಗೆ ಒಂದು ಮುಕ್ತಾಯ ಬಂತು ಅಂತ ಹೇಳಿ, ಸಿಂಹಾಸನದಿಂದ ಪರಲೋಕವಿದೆ, ಪರಲೋಕದಲ್ಲಿ ದೇವರ ಮನೆ ಇದೆ, ಸಿಂಹಾಸನವಿದೆ. ಆ ಸಿಂಹಾಸನದಲ್ಲಿ ದೇವರು ಕುಳಿತುಕೊಂಡು ಎಲ್ಲವೂ ಮುಗಿಯಿತು, ಎವ್ರಿಥಿಂಗ್ ಈಸ್ ಫಿನಿಶ್ ಅಂತ ಹೇಳಿ ವಾಕ್ಯ ಬರೆಯಲ್ಪಡ್ದ. ಆಯ್ತು ಎಂದು ಹೇಳಿತು. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಆಕಾಶ ಮಂಡಲದ ಮೇಲೆ ದೇವರು ತಮ್ಮ ಕೋಪ ಸುರಿಯುವಾಗ ಗಾಳಿ ವಿಷವಾಗಿ ಬದಲಾಗುತ್ತೆ. ಇದು 7ನೇ ಉಪದ್ರವ, ದ 7th 7ನೇ ಉಪದ್ರವ ಜನಗಳ ಮೇಲೆ ಸುರಿಯುವಾಗ ಗಾಳಿ ವಿಷವಾದಾಗ ಅಲ್ಲಿ ಎಲ್ಲ ಮನುಷ್ಯರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಉಸಿರಾಡೋದು ಇವತ್ತು ಗಾಳಿಯಲ್ಲೇ. ಆ ಗಾಳಿ ವಿಷವಾದರೆ ಪ್ರಿಯ ದೇವಜನ ಎಷ್ಟು ಜನ ಸಾಯ್ತಾರೆ. ನೀವು ಕೂಡ ಕೆಲವು ವರ್ಷಗಳ ಹಿಂದೆ ನೀವು ಹೈದರಾಬಾದ್, ಆಂಧ್ರ ಪ್ರದೇಶದಲ್ಲಿ ಒಂದು ಗ್ಯಾಸ್ ಲೀಕ್ ಆದ ಕಾರಣಕ್ಕೆ ಅನೇಕರು ಬಂದು ಅದನ್ನು ಮೂಸಿದಾಗ ಅನೇಕರು ತೀರಿಕೊಂಡರು, ಅನೇಕರಿಗೆ ಅಸ್ವಸ್ಥವಾಯಿತು. ಇದು ಭೂಲೋಕದಲ್ಲಿ ನಡೆಯುವಂಥ ಕಾರ್ಯ. ಸಿಕ್ಕದ ಒಂದು ಗ್ಯಾಸ್ ಅಷ್ಟೇ, ಆದರೆ ಅದರಲ್ಲಿ ಸತ್ತ ಜನಗಳು ಅನೇಕರು ಸತ್ತರು. ಆದರೆ ಪ್ರಿಯ ದೇವ ಜನರೇ, ಇದು ಬರುವಂತ ದೇವರ ಕೋಪ ಪರಲೋಕದಿಂದ ದೂತನ ಕೈ 7ನೇ ದೂತನು ತಂದು ಆಕಾಶ ಮಂಡಲದ ಮೇಲೆ ಸುರಿಯುವಾಗ ನೀವು ಉಸಿರಾಟದ ಗಾಳಿ ವಿಷವಾದರೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿನೇ ದೇವರು ಬರುವಣಿಗೆ ಭಾರಿ ಹತ್ರವಾಗಿದೆ. ಪ್ರಿಯ ದೇವ ಜನರೇ, ನಾವು ದೇವರಲ್ಲಿ ಸೇರಿಕೊಳ್ಳಬೇಕು. ವಿ ಹ್ಯಾವ್ ಟು ಬಿ ನಿಯರ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾಕಂದ್ರೆ ಬರುವರು ಅವರೇ. ಅವರು ಬರುವಾಗ ನಿಮ್ಮನ್ನು ಎತ್ತುಕೊಂಡು ಹೋಗಬೇಕು. ನಿಮ್ಮನ್ನು ಕೈ ಬಿಡಲ್ಪಟ್ಟರೆ ಇವೆಲ್ಲ ನಿಮಗೆ ಸಂಭವಿಸುತ್ತದೆ. ಅವಾಗ ಗಾಳಿ ಮೇಲೆ ದೇವರು ತಮ್ಮ ಕೋಪವನ್ನು ಸುರಿಯೋದಾದರೆ ನಮ್ಮ ಉಸಿರಾಟ ಬಂದು ನಿಂತು ಹೋಗುತ್ತೆ. ನಮ್ಮ ಉಸಿರಾಟದಲ್ಲಿ ವಿಷ ಬೆರೆತರೆ ಏನಾಗುತ್ತೆ? ಪ್ರಿಯ ದೇವ ಜನರೇ, ನಾವು ಈ ಭೂಮಿಯಲ್ಲಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿನೇ ಆಯ್ತು ಎಂದು ಹೇಳಿತು. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಮಿಂಚು, ಹಲ್ಲೆಲೂಯಾ. ಮಿಂಚು, ವಾಣಿ, ಗುಡುಗು. ಇವತ್ತು ನಾವು ಚಿಕ್ಕದೊಂದು ಗುಡುಗು ಬಂದು ಒಂದು ಮಿಂಚು ಹೊಡೆದರೆ ಭಯ ಬೀಳ್ತೀವಿ. ಆದರೆ ಅವತ್ತು ದಿವಸದಲ್ಲಿ ಮಿಂಚು ಬಂದು ಸಾಧಾರಣ ಮಿಂಚಲ್ಲ, ಗುಡುಗು ಬಂದು ಸಾಧಾರಣ ಗುಡುಗಲ್ಲ. ಯಾಕಂದ್ರೆ ಇದು ಕೊನೆ ಉಪದ್ರವ, ದ ಲಾಸ್ಟ್. ಇದು ಕೊನೆ ಉಪದ್ರವ. ಭೂಮಿಯನ್ನು ದೇವರು ಸರ್ವನಾಶ ಮಾಡುವ
ಆ ಟೈಮ್ನಲ್ಲಿ ನಡೆಯುವಂತ ಕಾರ್ಯಗಳು, ಭೂಮಿ ಟೋಟಲಿ ಸರ್ವನಾಶ ಆಗುತ್ತೆ. ಹಲ್ಲೆಲೂಯಾ. ಅದು ಬೆಂಕಿಗೆ ಇಡಲ್ಪಟ್ಟಿದೆ, ಭೂಮಿ ಬೆಂಕಿಗೆ ಇಡಲ್ಪಟ್ಟಿದೆ. ಅವಾಗೆ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಅಲ್ಲಿ ಗುಡುಗು ಉಂಟಾದವು, ಇದಲ್ಲದೆ ಮಹಾ ಭೂಕಂಪವಾಯಿತು. ಏನ್ ಭೂಕಂಪ? ಚಿಕ್ಕ ಭೂಕಂಪ ಅಲ್ಲ. ಹಲ್ಲೆಲೂಯಾ. ಇಲ್ಲ ಸಣ್ಣ ಭೂಕಂಪ ಅಲ್ಲ, ಮಹಾ ಭೂಕಂಪ. ಅಂದ್ರೆ ಆ ಭೂಕಂಪ ಕುರಿತು ಆ ಸತ್ಯವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಆ ಭೂಕಂಪ ಕುರಿತು ಅಲ್ಲಿ ವಾಕ್ಯ ನೀವು ನೋಡೋದಾದ್ರೆ, ಇದಲ್ಲದೆ ಮಹಾ ಭೂಕಂಪವಾಯಿತು. ದ ಗ್ರೇಟ್ ಅರ್ಥಕ್ವೇಕ್. ಹಲ್ಲೆಲೂಯಾ. ದ ಗ್ರೇಟ್ ಅರ್ಥಕ್ವೇಕ್, ಮಹಾ ದೊಡ್ಡದು. ಪ್ರಿಯ ದೇವ ಜನರೇ, ಈ ಭೂಕಂಪ ಆಗಿನ ದಿವಸದಲ್ಲಿ ಪ್ರಿಯ ದೇವ ಜನರೇ ಮಹಾ ಭೂಕಂಪ ಉಂಟಾಯಿತು. ಮನುಷ್ಯರು ಭೂಮಿ ಮೇಲೆ ಇದ್ದದನಿಂದ ಅಂತ ದೊಡ್ಡ ಭೂಕಂಪ ಉಂಟಾಗಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ ವಾಕ್ಯವನ್ನು ಗಮನಿಸಿರಿ. ಹಲ್ಲೆಲೂಯಾ. ಇದುವರೆಗೂ ಆ ಭೂಕಂಪ ಭೂಮಿ ಮೇಲೆ ಜನರು ಇದ್ದದಿಂದ ಆ ಭೂಕಂಪ ಉಂಟಾಗಿರ್ಲಿಲ್ಲವಂತೆ. ಯಾವ ಭೂಕಂಪ? ದಿಸ್ ದ ಎಂಡ್ ಅರ್ತ್ ಕ್ವೆಕ್. ಇದು ಕೊನೆ ಭೂಕಂಪ. ಈ ಕೊನೆ ಭೂಕಂಪದಲ್ಲಿ, ಯಾಕಂದ್ರೆ ಈ ವಾಣಿ ಬಂದು ಇಲ್ಲಿಂದ ಕೇಳಿಸ್ತಾ ಇದೆ, ಸಿಂಹಾಸನದಿಂದ, ಫ್ರಮ್ ದ ಥ್ರೋನ್, ಸಿಂಹಾಸನದಿಂದ ವಾಣಿ ಕೇಳಲ್ಪಡ್ತದೆ. ಆ ವಾಣಿ ಹೇಳ್ತದೆ, ಆಯ್ತು, ಎವ್ರಿಥಿಂಗ್ ಫಿನಿಶ್ಡ್ ಅಂತ ಹೇಳಿ ಆಯ್ತು ಎಂದು ಹೇಳಿತು. ಅವಾಗೆ ಮಿಂಚು, ವಾಣಿ, ಗುಡುಗಳು ಉಂಟಾದವು, ಇದಲ್ಲದೆ ಮಹಾಭೂಕಂಪವಾಯಿತು. ದ ಗ್ರೇಟ್ ಅರ್ತ್ ಕ್ವೆಕ್. ಇದರಲ್ಲಿ ಏನಂತ ಹೇಳಿದ್ರೆ, ಇದು ಕೊನೆ, ಎಂಡ್. ಇನ್ನು ಭೂಕಂಪ ಆಗುವುದಿಲ್ಲ, ಭೂಕಂಪ ಇನ್ನು ನಾವು ನೋಡೋಕೆ ಸಾಧ್ಯವಿಲ್ಲ. ದ ಎಂಡ್, ಈ ಕೊನೆ ಭೂಕಂಪ. ಆ ಮಹಾಭೂಕಂಪವಾಯಿತು. ಮನುಷ್ಯರು ಭೂಮಿ ಮೇಲೆ ಇದ್ದದರಿಂದ ಅಂತ ದೊಡ್ಡ ಭೂಕಂಪ ಎಂದಿಗೂ ಆಗಿರಲಿಲ್ಲ ಅಂತ ಹೇಳಿದ್ರೆ, ದಿಸ್ ಇಸ್ ದ ಫೈನಲ್. ಇದು ಎಂಡು, ಇದು ಮುಗಿಯಲಿಗಿದೆ. ಈ ಲೋಕವನ್ನೇ ದೇವ್ರು ಏನ್ ಮಾಡ್ತಾರೆ, ಮುಗಿಸ್ತಾ. ಅದಕ್ಕೆ ಹೇಳಿದ್ರು, ಪರಲೋಕದಿಂದ ಎಲ್ಲ ಆಯಿತು, ಎಲ್ಲವೇ ಮುಗಿಯಿತು. ಇದು ಬಂದು 18ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಹಾಭೂಕಂಪ ಆಯಿತು ಮನುಷ್ಯ ಭೂಮಿ ಮೇಲೆ, ಇದು ಅಂತ ದೊಡ್ಡ ಭೂಕಂಪವಾಗಲಿಲ್ಲ. ಮತ್ತೆ 19ನೇ ವಾಕ್ಯ ಹೇಳಲ್ಪಡುತ್ತದೆ. 19ನೇ ವಾಕ್ಯ ನಾನು ಓದ್ತೀನಿ ನೋಡಿ. 19ನೇ ವಾಕ್ಯ, ಮಹಾಪಟ್ಟಣವು 3 ಭಾಗವಾಯಿತು. ದ ಗ್ರೇಟ್ ಸಿಟಿ, ದ ಗ್ರೇಟ್ ಸಿಟಿ, ಮಹಾಪಟ್ಟಣವು ಎಷ್ಟು ಭಾಗವಾಯಿತು? 3 ಪೀಸ್, ಟ್ರಯಾಂಗಲ್, 3 ಭಾಗ. ಆ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ. ಯಾವ ಪಟ್ಟಣ? ಯಾವ ಪಟ್ಟಣ? ಪ್ರಿಯ ದೇವ ಜನರೇ, ಯಾವ ಪಟ್ಟಣ? ಹಲ್ಲೆಲೂಯಾ. ಮಹಾಪಟ್ಟಣವು 3 ಭಾಗವಾಯಿತು. ಜನಗಳು ಪಟ್ಟಣಗಳಲ್ಲಿ ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬಿಲೋನನ್ನು ಜ್ಞಾಪಿಸಿಕೊಂಡನು. ಆ ಪಟ್ಟಣ ಯಾವುದು? ವಿಚ್ ಸಿಟಿ? ಬಾಬಿಲೋನ್ ಸಿಟಿ. ಅವಾಗೆ ಮಹಾಪಟ್ಟಣವು 3 ಭಾಗವಾಯಿತು. ಜನಗಳು ಪಟ್ಟಣದೊಳಗಿಂದ ಬಿದ್ದವು. 3 ಪೀಸ್ ಆದ ಜನ ಎಲ್ಲಾಗ್ತಾರೆ? 3 ಪೀಸ್. ಪಟ್ಟಣವೇ 3 ಪೀಸ್ ಆಗುತ್ತೆ. ಪೀಸ್ ಆದಾಗ ಅದೇ ಜನ ಏನಾಗ್ತಾರೆ? ಬೀಳ್ತಾರೆ ಕೆಳಗೆ. ಹಲ್ಲೆಲೂಯಾ. ಅವಾಗೆ ಆ ಪಟ್ಟಣ ಯಾವ ಪಟ್ಟಣ ಅಂತ ಹೇಳಿದ್ರೆ, ನೀವು ಆ ವಾಕ್ಯ ಮುಂದೆ ಓದಿದ್ರೆ, ಇದಲ್ಲದೆ ದೇವರು ದೊಡ್ಡ ಬಾಬಿಲೋನ್ ಜ್ಞಾಪಿಸಿಕೊಂಡನು. ಲಾರ್ಡ್ ರಿಮೆಂಬರ್ಡ್ ಆಸ್ ದ ಬಾಬಿಲೋನ್. ಆ ಸಿಟಿನೇ ಬಾಬಿಲೋನ್. ಹಲ್ಲೆಲೂಯಾ. ಆ ಸಿಟಿನೇ ಬಾಬಿಲೋನ್. ಹಲ್ಲೆಲೂಯಾ. ಅದನ್ನ ಇವತ್ತು ಬಂದು ಇರಾನ್ ಅಂತ ಹೇಳಲ್ಪಡುತ್ತದೆ. ಹಲ್ಲೆಲೂಯಾ. ಆ ಬಾಬಿಲೋನ್ ಸಿಟಿಯನ್ನು ದೇವರು ಏನ್ ಮಾಡ್ತಾರಂತೆ? ಜ್ಞಾಪಿಸಿಕೊಳ್ಳುತ್ತಾರಂತೆ. ತನ್ನ ಉಗ್ರ ಕೋಪವೆಂಬ ದ್ರಾಕ್ಷ ರಸ, ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ತನ್ನ ಉಗ್ರ ಕೋಪವೆಂಬ ದ್ರಾಕ್ಷರಸದ ಪಾತ್ರೆಯನ್ನು ಅವಳಿಗೆ. ಹಲ್ಲೆಲೂಯಾ. ಯಾರಿಗೆ? ಅವಳಿಗೆ. ಅವನಿಗೆ ಅಲ್ಲ, ಅವಳಿಗೆ. ಅಲ್ಲಿ ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. ಆ ದೊಡ್ಡ ಬಾಬಿಲೋನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು. ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಪ್ರಿಯ ದೇವ ಜನರೇ, ದೇವರು ಬಾಬಿಲೋನು ನೆನೆಸಿಕೊಂಡು. ಯಾಕಂದ್ರೆ ಆ ಕೊನೆ ಬಾಬಿಲೋನೆ ನಡೆಯುವಂತ ದೊಡ್ಡ ದೊಡ್ಡ ವ್ಯಾಪಾರಿಗಳು ಇರುವಂತ ಒಂದು ಸ್ಥಳ, ಅದೇ ಬಾಬಿಲೋನ್. ದ ಗ್ರೇಟ್ ಬಿಸ್ನೆಸ್.
ಯಾಕೆಂತ ಹೇಳಿದ್ರೆ ಈ 7ನೇ ಉಪದ್ರವವನ್ನು ಮುಗಿಸಕ್ಕೆ ಸಾಧ್ಯವಿಲ್ಲ. 7ನೇ ಉಪದ್ರವ ಮುಗಿಸ್ಬೇಕಾದ್ರೆ ಹತ್ತತ್ರ ಬಂದು ಅದರಲ್ಲಿ 4-5 ವಾರಗಳು ಹೋಗುತ್ತೆ. ಯಾಕಂತ ಹೇಳಿದ್ರೆ 7ನೇ ಉಪದ್ರವ ಬಂದು ಆ ದೊಡ್ಡ ಉಪದ್ರವ ಆಗಿರೋದ ಕಾರಣಕ್ಕಾಗಿ ಆ 7ನೇ ಉಪದ್ರವ ಲೋಕನೇ ಮುಗಿ ಹೋಗ್ತದೆ, ಲೋಕನೇ ಸರ್ವನಾಶ ಆಗುತ್ತೆ. ಅದಕ್ಕಾಗಿನೇ ಆ 7ನೇ ಉಪದ್ರವದಲ್ಲಿ ಆ ಭೂಕಂಪವಾದಾಗ ಜನರು ಬಂದು ಏನಾದಂತೆ, ಆ ಭೂಕಂಪ ಆ ದ್ವೀಪಗಳು 3 ಭಾಗವಾದವು. ಆ ಸಿಟಿ ಏನಾಯ್ತು, 3 ಪೀಸ್ ಆಯ್ತು. ಆ ಸಿಟಿನೇ ಮಹಾ ಬಾಬಿಲೋನ್ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಅವಾಗೆ ಈ ಮಹಾ ಬಾಬಿಲೋನ್ ಯಾವುದು, ಈ ಮಹಾ ಬಾಬಿಲೋನು ಯಾವುದು? ಈ ವಾಕ್ಯವನ್ನು ಹಾಗೆ ಇಟ್ಟುಕೊಳ್ಳಿರಿ, ಈ ವಾಕ್ಯವನ್ನು ಹಾಗೆ ಇಟ್ಟುಕೊಳ್ಳಿರಿ. ದೇವರು ಆ ದ್ರಾಕ್ಷಾರಸವನ್ನು ಯಾರಿಗೆ ಕೊಡೆಯಕ್ಕೆ ಕೊಟ್ಟರು? ದೇವರು ದ್ರಾಕ್ಷಾರಸವನ್ನು 19ನೇ ವಾಕ್ಯ, ಮಹಾಪಟ್ಟಣವು 3 ಭಾಗವಾಯಿತು, ಜನಗಳು ಪಟ್ಟಣಗಳಲ್ಲಿ ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬಿಲೋನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವನ್ನು ದ್ರಾಕ್ಷಾರಸ ಪಾತ್ರೆಯನ್ನು ಅವರಿಗೆ ಕುಡಿಯಲು ಕೊಟ್ಟನು. ಅಲ್ಲೇಲೂಯಾ, ಅಲ್ಲೇಲೂಯಾ. 7ನೇ ಉಪದ್ರವ, ಸಾತ್ವ ಪ್ರಕೋಪ್. ಅಲ್ಲೇಲೂಯಾ. 7ನೇ ಉಪದ್ರವದಲ್ಲಿ ದ್ರಾಕ್ಷಾರಸ ಬಂದು ಸ್ವೀಟ್ ಆಗಿರೋದಿಲ್ಲ, ದೇವರು ಕೊಡೋದು ಅದು ಕಹಿ. ಅದನ್ನ ಅವರು ಕುಡಿಯಕ್ಕೆ ಕೊಡ್ತಾರೆ. ಯಾರಿಗೆ? ಯಾರು ಈ ಭೂಮಿ ಮೇಲೆ ಕೈ ಬಿಡಲ್ಪಡ್ತಾರೋ. ಯೇಸು ಸ್ವಾಮಿ ಬಂದು ಸಭೆಯನ್ನು ಎತ್ತುಕೊಂಡು ಹೋಗ್ತಾರೆ. ಹೋದ ನಂತರ 7 ವರ್ಷ, ಆ 7 ವರ್ಷದಲ್ಲಿ 3ನೇ ವರ್ಷದಲ್ಲಿ ಕೊನೆ ಭಾಗದಲ್ಲಿ ಇದ್ದೇವೆ. ಆ ಕೊನೆ ಭಾಗದಲ್ಲಿ ಇರುವಾಗ ಅವರಿಗೆ ದೇವರು ಅವರು ಮಾಡಿದ ಪಾಪ ಕ್ರಿಯೆಗಾಗಿ ದ್ರಾಕ್ಷಾರಸವನ್ನು, ಕಹಿಯಾದ ದ್ರಾಕ್ಷಾರಸವನ್ನು ಅವರಿಗೆ ಕುಡಿಯಲಿಕ್ಕೆ ದೇವರು ಅವರಿಗೆ ಕೊಟ್ಟನು ಎಂಬುದು ವಾಕ್ಯ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯಾರಿಗೆ? ಅವಳಿಗೆ. ಅವಳು ಯಾರು? ಪ್ರಿಯ ದೇವಜನರೇ, ಓದಿ ಒಂದು ವಾಕ್ಯವನ್ನು 17ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಬರೆಯಲ್ಪಟ್ಟಿದೆ. 17:2 ಪ್ರಕಟಣೆ 17 ಪ್ರಕಾಶಿತ ವಾಕ್ 17वां अध्याय में 2 वचन कहता है. 17ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ಯಾರು? ಯಾವ ಆ ಪಟ್ಟಣವು? ನಾನು 1ರಿಂದ ಓದ್ತೀನಿ ಕೇಳಿ. 1ರಿಂದ ಆ 7 ಪಾತ್ರೆಗಳು ಹಿಡಿದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾ ಜಾರಸ್ತ್ರೀಗೆ, ಹಲ್ಲೆಲೂಯಾ, ಮಹಾ ನೀರಿನ ಮೇಲೆ ವಾಸ ಮಾಡುವ ಜಾರಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಐ ವಿಲ್ ಶೋ ಆ ದಂಡನೆ, ದ ಪನಿಷ್ಮೆಂಟ್ ವಿಚ್ ಇಸ್ ಕಮಿಂಗ್ ಆನ್ ಬಾಬಿಲೋನ್ ದ ಫೀಮೇಲ್, ಅಂದ್ರೆ ಆ ಹೆಂಗಸು. ಹಲ್ಲೆಲೂಯಾ. ಬಾಬಿಲೋನ್ ಎಂಬುದು ಒಂದು ಸ್ತ್ರೀ ಅಲ್ಲ, ಬಾಬಿಲೋನ್ ಎಂಬುದು ಒಂದು ಪಟ್ಟಣ. ಅದಕ್ಕೆ ಬಿದ್ದಳೆ ಬಿದ್ದಳೆ ಮಹಾ ಬಾಬಿಲೋನ್ ಬಿದ್ದಳೆ ಎಂಬುದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಬಾಬಿಲೋನ್ ಎಂಬುದು ಒಂದು ಸ್ತ್ರೀ ಆಗಿದೆ. ಸ್ತ್ರೀ ಅಂತ ಹೇಳಿದ್ರೆ ಅವಳು ಹೆಂಗಸಲ್ಲ. ಆ ಬಾಬಿಲೋನ್ ಅರ್ಥ ಏನು? ವಾಕ್ಯವನ್ನು ನಾನು ನಿಮ್ಗೆ ಓದುತ್ತೀನಿ ನೋಡಿ. ವಾಕ್ಯನು ಅದೇ 17ನೇದಲ್ಲಿ ಆ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ, ಆ ವಾಕ್ಯ ಹಾಗೆ ಇಟ್ಟುಕೊಳ್ಳಿರಿ. ಆ ಬಾಬಿಲೋನ್, ಊಸ್ ದ ಬಾಬಿಲೋನ್, ಆ ಸಿಟಿ ಯಾವುದು, ಆ ಸ್ತ್ರೀ ಯಾರು ಅನ್ಬೋದನ್ನು 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ 17वां वचन में 15वां वचन कहता है. 17ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ 17-15ರಲ್ಲಿ, ಇನ್ನು ಆ ದೇವದೂತ ನನಗೆ ಹೇಳಿದನು, ಜಾರಸ್ತ್ರೀಯ ವಾಸಿಸಿರುವ ನೀರುಗಳನ್ನು ಕೊಂಡಿಯಲ್ಲ, ಅವುಗಳು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಸ್ತ್ರೀ ಎಂಬುದು ಒಂದು ಹೆಂಗಸಲ್ಲ, ಜನ, ದ ಪೀಪಲ್, ಭಾಷೆ, ಕಮ್ಯುನಿಟಿ, ಅದನ್ನು ಸೂಚಿಸುತ್ತದೆ. ಅವಳೇ ಸ್ತ್ರೀ. ಹಲ್ಲೆಲೂಯಾ. ಇವರಿಗೆ, ಆ ಜನಗಳಿಗೆ ದೇವರು ತನ್ನ ಕೋಪದ ದ್ರಾಕ್ಷಾರಸವನ್ನು ಕುಡಿಯಲಿಕ್ಕೆ ಕೊಡ್ತಾರೆ ಅಂತ ಹೇಳಿದೆ. ಆ ದ್ರಾಕ್ಷಾರಸ ಸಿಹಿಯಾಗಿರುವುದಿಲ್ಲ, ಆ ದ್ರಾಕ್ಷಾರಸ ಒಂದು ಕಹಿಯಾಗಿರುತ್ತದೆ. ಯಾಕಂತ ಹೇಳಿದ್ರೆ ನಾವು ಕೈ ಬಿಡಲ್ಪಟ್ಟವರು ಆಗಿರುತ್ತೇವೆ. ಆ ಸಮಯದಲ್ಲಿ ನೀವು ಯೇಸು ಬರುವಾಗ ಕೈ ಬಿಡಲ್ಪಟ್ಟಿದ್ದರೆ ನೀವು ಬಂದು ಈ ದ್ರಾಕ್ಷಾರಸ ಕುಡಿಲೇಬೇಕು. ಇದನ್ನು ಕುಡಿಯಲೇಬೇಕು. ಇದು ಕಹಿಯಾಗಿರುತ್ತೆ, ಸಿಹಿಯಾಗಿರುವುದಿಲ್ಲ. ಅವಾಗ ದೇವರು ಇದನ್ನು ಯಾರಿಗೆ ಕೊಡುತ್ತಾರೆ? ಬಾಬಿಲೋನ್ ಸ್ತ್ರೀ. ಸ್ತ್ರೀ ಅಂದ್ರೆ ಜನ. ಸ್ತ್ರೀ ಅಂತ ಹೇಳಿದ್ರೆ ಪೀಪಲ್, ಭಾಷೆಗಾರರು, ಅವ್ರನ್ನೇ ಸ್ತ್ರೀ ಅಂತ ಹೇಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರನ್ನು ಆಳುವವನು ಅಂತ್ಯಕ್ರಿಸ್ತನು, ಆ ಮೃಗ. ಇವರನ್ನು ಆಳುವವನು ಅಂತ್ಯಕ್ರಿಸ್ತನು, ಆ ಮೃಗ. ಪ್ರಿಯ ದೇವ ಜನರೇ, ಅವಾಗ ದೇವರು
ಯಾರಿಗೆ ಬಂದು ಈ ದ್ರಾಕ್ಷಾರಸವನ್ನು ಕುಡಿಯಲಿಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸ್ತ್ರೀಗೆ. ಆ ಸ್ತ್ರೀಯ ಮಹಾ ಬಾಬಿಲೋನ್. ಆ ಬಾಬಿಲೋನ್ನೇ ಒಂದು ಪಟ್ಟಣ. ಆ ಪಟ್ಟಣ 3 ಭಾಗವಾಗುತ್ತೆ. ದೇವರ ಕೋಪದಲ್ಲಿ ಭೂಕಂಪವಾದಾಗ 3 ಭಾಗವಾಗುತ್ತೆ. ದ್ವೀಪಗಳು ಕಾಣದೆ ಹೋಗುತ್ತೆ. ಪ್ರಿಯ ದೇವ ಜನರೇ, ಅವಾಗ ಇಲ್ಲಿ ವಾಕ್ಯ ಏನು ಬರೆಯಲ್ಪಟ್ಟಿದೆ ನೋಡಿ. ಆ ವಾಕ್ಯ ಹೇಳಲ್ಪಡ್ತದೆ 16ನೇ ವಾಕ್ಯ 15ನೇ ವಾಕ್ಯ. ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಇದಲ್ಲದೆ 10 ಕೊಂಬುಗಳನ್ನು, ಮೃಗಗಳನ್ನು ಕಂಡಿಲ್ಲ. ಇವುಗಳಿಂದ ಸೂಚಿಸುತ್ತಾರೆ, ಇವರು ಜಾರಸ್ತ್ರೀಯನ್ನು ದ್ವೇಷಿಸಿ ಅವಳನ್ನು ಗಟ್ಟಿಯೊಳಾಗಿ ಬಟ್ಟೆ ಇಲ್ಲದವಳಾಗಿ ಮಾಡಿ ಅವಳ ಮಾಂಸವನ್ನು ತಿಂದು ಅವಳನ್ನು ಬೆಂಕಿಯಿಂದ ಸುಟ್ಟು ಬಿಡುವವರು. ಹಲ್ಲೆಲೂಯಾ. 16ನೇ ವಾಕ್ಯ, ದ 16th ವರ್ಡ್, 17ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಅದ್ರಲ್ಲಿ ಏನ್ ಬರೆಯಲ್ಪಟ್ಟಿದೆ? ಆ ಜಾರ ಸ್ತ್ರೀಗೆ ಬಂದು ದೇವರು ಏನ್ ಕೊಡ್ತಾರಂತೆ? ಕಹಿಯಾದ ದ್ರಾಕ್ಷಾರಸ. ಯೇಸು ಸ್ವಾಮಿ ನಮಗೆ ಪಂಕ್ತಿಯಲ್ಲಿ ಕೊಡಬೇಕಾದ್ರೆ, ಆತನ ಮೇಜನ್ನು ಆಚರಿಸುವಾಗ ದೇವರು ನಮಗೆ ದ್ರಾಕ್ಷಾರಸವ ಸಿಹಿಯಾಗಿರುತ್ತದೆ. ಆದ್ರೆ ದೇವರು ಕೊನೆ ಕಾಲದಲ್ಲಿ ಕೊಡುವ ದ್ರಾಕ್ಷಾರಸ, ಕೋಪವೆಂಬ ದ್ರಾಕ್ಷಾರಸವನ್ನು ಆ ಸ್ತ್ರೀಗೆ ಕೊಡ್ತಾಳೆ. ಆ ಸ್ತ್ರೀ ಯಾರಂತ ಹೇಳಿದ್ರೆ ಜನ, ಭಾಷೆ, ಅದನ್ನು ಸೂಚಿಸುತ್ತದೆ. ಅವರಿಗೆ ದೇವರು ಏನು ಮಾಡ್ತಾರೆ? ತನ್ನ ಕೋಪದ ಆ ದ್ರಾಕ್ಷಾರಸವನ್ನು ಕುಡಿಯಲಿಕ್ಕೆ ಕೊಡುವಾಗ ಅದು ಕೊನೆ, ದಟ್ ಇಸ್ ದ ಎಂಡ್. ಹಲ್ಲೆಲೂಯಾ. ನೀವು ಅದೇ 17ನೇ ವಾಕ್ಯ ಓದಾದ್ರೆ ಯಾಕೆ ದೇವರು ಈ ವಾಕ್ಯವನ್ನು ಅಲ್ಲಿ ಬರೆಯಲ್ಪಟ್ಟಿದೆ? 17ನೇ ವಾಕ್ಯ ಚೆನ್ನಾಗಿ ಗಮನಿಸಿ, ಎಲ್ಲರೂ ಗಮನಿಸಿ. 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಪ್ರಕಟಣೆ 17:17, ಪ್ರಕಟಣೆ 17:17, ರೆವೆಲೇಷನ್ 17:17. ಯಾಕಂದರೆ ಅವರು ದೇವರ ಅಭಿಪ್ರಾಯವನ್ನು ಯಾರು? ಅವರು ದೇವರ ಅಭಿಪ್ರಾಯವನ್ನು, ಹಲ್ಲೆಲೂಯಾ, ಚೆನ್ನಾಗಿ ಗಮನಿಸಿ, ಅವರು ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕಾಗಿ, to fulfill the world, ಆ ಮಾತನ್ನು ನೆರವೇರಿಸುವುದಕ್ಕಾಗಿ. ಚೆನ್ನಾಗಿ ಗಮನಿಸಿ, 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, 17:17 ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. 17वां अध्याय में 17वां वचन कहता है, प्रकाशित वाक्य में, ಯಾಕಂದ್ರೆ ಅವರು ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕಾಗಿ ಒಂದೇ ಅಭಿಪ್ರಾಯ ಉಳ್ಳವರಾಗಿರುತ್ತಾರೆ. ಹಲ್ಲೆಲೂಯಾ. ಒನ್ ನೇಷನ್, ಒನ್ ಕರೆನ್ಸಿ, ಒನ್ ಪ್ರೆಸಿಡೆಂಟ್, ಒಬ್ಬನೇ ಅರಸ, ಅವನೇ ಅಂತಿಕ್ರಿಸ್ತ. ಹಲ್ಲೆಲೂಯಾ. ಈ ಅಂತಿಕ್ರಿಸ್ತನು ಒಬ್ಬನೇ. ಈ ಅಂತಿಕ್ರಿಸ್ತನು ಎಲ್ಲರನ್ನು ತನ್ನ ಹತೋಟಿಯಲ್ಲಿ ತರುತ್ತಾನೆ, ಎಲ್ಲರನ್ನು ವಶ ಮಾಡಿಕೊಳ್ಳುತ್ತಾನೆ. ಇದು ಬಂದು 2ನೇ 3.5 ವರ್ಷ, ದ ಸೆಕೆಂಡ್ 3.5 years. ಫಸ್ಟ್ ಮುಗಿಯುತ್ತೆ 3.5 ವರ್ಷ, ಇದು 2ನೇ 3 ವರ್ಷ. ಆಕ್ಚುಲಿ ಅವನು 3.5 ವರ್ಷದಿಂದನೇ, ಮೊದಲ 3 ವರ್ಷದಲ್ಲೇ ಜನಗಳು ತನ್ನ ಹತೋಟಿಯಲ್ಲಿ ತರುತ್ತಾನೆ. ಹಲ್ಲೆಲೂಯಾ. ಆದರೆ ಈ 2ನೇ 3.5 ವರ್ಷದಲ್ಲಿ ಅವನು ಎಲ್ಲರನ್ನು ಆವರಿಸಿಕೊಳ್ಳುತ್ತಾನೆ. ಈಸ್ ದ ಬೀಸ್ಟ್, ಅಂತಿಕ್ರಿಸ್ತ, ಕ್ರಿಸ್ತ ವಿರೋಧಿ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾಕಂದ್ರೆ ದೇವರು ಅಭಿಪ್ರಾಯವನ್ನು ನೆರವೇರಿಸುವುದಕ್ಕಾಗಿ ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುತ್ತಾರೆ. ಯಾರು ರಾಜ್ಯಗಳು? ಈ 10 ಕೊಂಬುಗಳನ್ನು ಹೊತ್ತುಕೊಂಡಿರುವ ಅರಸರು. 10 ಕೊಂಬುಗಳನ್ನು ಹೊತ್ತುಕೊಂಡಿರುವ ಆ ಸ್ತ್ರೀ ಏನು ಮಾಡ್ತಾಳಂತೆ? ಆ ಸ್ತ್ರೀ ಅಂದ್ರೆ ಜನ. ಆ ಜನ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಮೃಗಕ್ಕೆ, ಆ ಬೀಸ್ಟ್ಗೆ ತಮ್ಮ ಅಧಿಕಾರವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಆ ಜಾರಸ್ತ್ರೀ ಏನ್ ಮಾಡ್ತಾಳೆ? 10 ಕೊಂಬುಗಳ ಜಾರಸ್ತ್ರೀ ದೋಷಿಸಿ ಅವಳ ಗಟ್ಟಿಯಾಗಿ ಬತ್ತಲಿಲ್ಲದವಳಾಗಿ ಮಾಡಿ ಅವಳ ಮಾಂಸವನ್ನು ತಿಂದು ಅವಳಿಗೆ ಬೆಂಕಿಯಿಂದ ಸುಟ್ಟು ಬಿಡುವವರು. ಯಾಕೆಂದರೆ ಅವರು ತಮ್ಮ ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕಾಗಿ ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವನು. ತಮ್ಮ ರಾಜ್ಯ ಅಂದ್ರೆ ಜನ ಯಾರಿಗೆ ಕೊಡುತ್ತಾರೆ? ಅಂತಿಕ್ರಿಸ್ತನಿಗೆ ಕೊಡುತ್ತಾರೆ. ಆ ಸ್ತ್ರೀ ಯಾರು? ಜನ. ಹಲ್ಲೆಲೂಯಾ. ಆ ಜನ ಏನು ಮಾಡ್ತಾರೆ? ಜನ ಎಲ್ಲ ಸೇರಿ ಆ ಅಂತಿಕ್ರಿಸ್ತನಿಗೆ ತಮ್ಮ ರಾಜ್ಯವನ್ನು ಕೊಡುತ್ತಾರೆ. ಅವರೇ 10 ರಾಜ್ಯಗಳು. 10 ಕೊಂಬು ಅಂತ ಹೇಳಿದ್ರೆ 10 ರಾಜ್ಯಗಳು. ಈ 10 ರಾಜ್ಯರು ಏನು ಮಾಡ್ತಾರೆ? ತಮ್ಮ ಜನಗಳನ್ನು ಎಲ್ಲರೂ ಬಂದು ಏನು ಮಾಡ್ತಾರೆ? ಅಂತಿಕ್ರಿಸ್ತನ ಆಳಿಕೆಗೆ ಸಮರ್ಪಣೆ ಮಾಡುತ್ತಾರೆ. ಆ ಸಮರ್ಪಣೆ ಮಾಡುವಾಗ ಇದು ದೇವರ ವಾಕ್ಯ ನೆರವೇರುತ್ತದೆ. ಇದು ಮನುಷ್ಯರ ವಾಕ್ಯ ಅಲ್ಲ. ಅದಕ್ಕಾಗಿನೇ 17ನೇ ವಾಕ್ಯ 17:17. ಯಾಕೆಂದರೆ ಇವರು ದೇವರ ಅಭಿಪ್ರಾಯವನ್ನು ನೆರವೇರಿಸುವುದಕ್ಕಾಗಿ. ಯಾರ ಅಭಿಪ್ರಾಯ?
ನಮ್ಮ ಅಭಿಪ್ರಾಯ ಅಲ್ಲ. ಇವತ್ತು ನಾವು ಅನ್ಕೋಬಹುದು ಕೊರೋನಾ ಬಂದಿದೆ, ಘೋರ ವ್ಯಾಧಿ ಬಂದಿದೆ, ಇದಲ್ಲ. ಇದು ಬಂದು ದೇವರು ತಮ್ಮ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ, ಆ ಮೃಗವು ತನ್ನ ಸಾಮ್ರಾಜ್ಯವನ್ನು ಮಾಡಿಕೊಳ್ಳುವುದಕ್ಕಾಗಿ ಇದು ದೇವರ ಅಭಿಪ್ರಾಯವಾಗಿದೆ. ಹಲ್ಲೆಲೂಯಾ. ಅಭಿಪ್ರಾಯ ಉಳ್ಳವರಾಗಿದ್ದು ತಮ್ಮ ರಾಜ್ಯವನ್ನು, ಅಂದ್ರೆ ಈ 10 ರಾಜ್ಯಗಳು, ಈ 10 ರಾಜ್ಯದ ಜನಗಳು ಯಾರಿಗೆ ಬಲವಾಗಿರುತ್ತಾರೆ? ಮೃಗಕ್ಕೆ, ದ ಬೀಸ್ಟ್, ದ ಅಂತ್ಯಕ್ರಿಸ್ತನು. ಅವನೇ ನಿಮಗೆ ಮುದ್ರೆಯನ್ನು ಇಡುವವನು. ಈ ಮುದ್ರೆ ಇಡುವವನು ಅವನೇ ರಾಜ್ಯ. ಅವನಿಗೆನೆ ಈ ಜನ ಏನು ಮಾಡುತ್ತಾರೆ, ಈ ರಾಜ್ಯರು ಏನು ಮಾಡ್ತಾರೆ, ಜನಗಳೊಂದಿಗೆ ಸೇರಿ ಆ ಮೃಗಕ್ಕೆ ತಮ್ಮ ಬಲವನ್ನು ಕೊಡುತ್ತಾರೆ. ಯಾಕೆಂತ ಹೇಳಿದ್ರೆ ಇದು ದೇವರ ಅಭಿಪ್ರಾಯವಾಗಿದೆ. ದಿಸ್ ಇಸ್ ದ ವಿಲ್ ಆಫ್ ದ ಗಾಡ್. ಇದು ದೇವರ ಅಭಿಪ್ರಾಯ. ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವುದಕ್ಕಾಗಿ ದೇವರು ತನ್ನ ವಚನವನ್ನು, ನೋಡಿ ವಾಕ್ಯ ಇದೆ, ದೇವರು ತನ್ನ ವಚನವನ್ನು ನೆರವೇರುವ ತನಕ, ಅಂದ್ರೆ ದೇವರು ಯೇಸು ಸ್ವಾಮಿ ಈ ವಚನ ನೆರವೇರುವ ತನಕ ಅವರ ಹೃದಯಗಳನ್ನು ದೇವರು ಪ್ರೇರೇಪಿಸುತ್ತಾರಂತೆ. ಏನು ಪ್ರೇರೇಪಿಸುತ್ತಾರೆ? ಒಂದೇ ದೇಶ ಆಗಬೇಕು, ಒಂದೇ ನಾಡಾಗಬೇಕು, ಒಂದೇ ಕರೆನ್ಸಿ ಆಗಬೇಕು, ಒಂದೇ ಅಭಿಪ್ರಾಯ. ಒಂದೇ ಅಭಿಪ್ರಾಯ ಅಂದ್ರೆ ಎವ್ರಿಬಡಿ ಈಸ್ ಒನ್. ಒಂದೇ ಭಾಷೆ, ಒಂದೇ ಜಾತಿ. ಇದು ಇವಾಗ ಕೇಳ್ತಾ ಇದೀವಲ್ವಾ, ಇವಾಗ ನಾವು ಅನೇಕ ಕೇಳ್ತಾ ಇದ್ದೀವಿ, ಈಗೆಲ್ಲ ಒಂದೇ ಮಾಡಬೇಕಂತೇಳಿ ಮಾತಾಡ್ತಾ ಇದ್ದಾರೆ. ದಟ್ಸ್ ದ ನ್ಯೂ ವರ್ಲ್ಡ್ ಆರ್ಡರ್. ಅದೇ ನ್ಯೂ ವರ್ಲ್ಡ್ ಆರ್ಡರ್. ಈ ಬರ್ತಾ ಇರುವಂತಹದ್ದು ಲೋಕದ ಹೊಸ ಆಜ್ಞೆ. ಏನ್ ಆಜ್ಞೆ? ಎಲ್ಲ ಒಂದಾಗಬೇಕು, ಕರೆನ್ಸಿ ಒಂದಾಗಬೇಕು, ಜನ ಒಂದಾಗಬೇಕು, ಅಧ್ಯಕ್ಷನ ಒಂದಾಗಬೇಕು ಅನ್ನುವುದು ಇದು ಬಂದು ದೇವರ ಅಭಿಪ್ರಾಯವಾಗಿದೆ. ನಮ್ಮದು ನಿಮ್ಮದು ಅಲ್ಲ, ಅಂತ್ಯಕ್ರಿಸ್ತನದಲ್ಲ, ಸೈತಾನದಲ್ಲ. ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ 17ನೇ ವಾಕ್ಯದಲ್ಲಿ, ತಮ್ಮ ರಾಜ್ಯವನ್ನು ಮೃಗಕ್ಕೆ ಕೊಡುವುದಕ್ಕಾಗಿ ದೇವರು ತನ್ನ ವಚನವನ್ನು ನೆರವೇರುವ ತನಕ ಅವರ ಹೃದಯಗಳನ್ನು ಪ್ರೇರೇಪಿಸಿದನು. ಈಗ ಮಾಡಬೇಕಂತೇಳಿ ದೇವರು ಪ್ರೇರೇಪಿಸಿದರಂತೆ. ಏನು? ಒಂದೇ ದೇಶ ಮಾಡಬೇಕು, ಒಂದೇ ರಾಜ್ಯ ಆಳಬೇಕು ಅಂತೇಳಿ ದೇವರು ಅವ್ರ ಹೃದಯಗಳನ್ನು ಪ್ರೇರೇಪಿಸಿನೇ ಈ ಕಾರ್ಯಗಳು ನಡೀತಾ ಇರೋದು. ಅದಕ್ಕಾಗಿನೇ ಈಗ ಬಂದಿರುವಂತ ಘೋರ ವ್ಯಾಧಿ, ಈಗ ಬಂದಿರೋದು ಕೊರೋನಾ ವೈರಸ್. ಹಲ್ಲೆಲೂಯಾ. ಇವರೆಲ್ಲ ಏನಾಗ್ತಾರೆ? ಇವರೆಲ್ಲ ಒಂದಾಗ್ತಾರೆ. ಈ ರಾಜ್ಯಗಳು 10 ಕೊಂಬುಗಳು, ಆ ಜಾರ ಸ್ತ್ರೀ ಮೇಲೆ ಇರುವಂತಹ 10 ಕೊಂಬುಗಳು, ಪ್ರಿಯ ದೇವಜನ, 10 ಕೊಂಬುಗಳು, 10 ರಾಜ್ಯ. 10 ರಾಜ್ಯಗಳು ತಮ್ಮ ರಾಜ್ಯ ಜನಗಳನ್ನು ಯಾರಿಗೆ ಹೋಲಿಸುತ್ತಾರೆ? ಯಾರಿಗೆ ಕೊಡುತ್ತಾರೆ? ಮೃಗಕ್ಕೆ ತಮ್ಮ ಬಲವಾಗಿರುವುದಕ್ಕಾಗಿ. ಆ ಜನ ವಚನ, ಏನು ವಚನ? ಈ ವಾಕ್ಯ. ಇವರೆಲ್ಲ ಒಂದಾಗಬೇಕು. ಹಲ್ಲೆಲೂಯಾ. ಪ್ರೇರೇಪಿಸಿದನು. ನೀನು ಕಂಡ ಸ್ತ್ರೀ, ವಾಟ್ ಎವರ್ ಯು ಸೀನ್ ದಟ್ ಅ ಫಿಮೇಲ್, ನೀನು ಕಂಡ ಸ್ತ್ರೀ ಭೂರಾಜರ ಮೇಲೆ, ಆ ಜನ ನೋಡಿ ಅಲ್ಲಿ ವಾಕ್ಯ ಇದೆ, ನೀನು ಕಂಡ ಸ್ತ್ರೀ ಭೂರಾಜರ ಮೇಲೆ, ಅಂದ್ರೆ ಈ ಜನಗಳು ಭೂಮಿಯಲ್ಲಿರುವ ರಾಜ್ಯಗಳ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿ. ಆ ಸ್ತ್ರೀ ಆದವಳಿಗೆ ನೀನು ಕಂಡ ಸ್ತ್ರೀ ಭೂರಾಜರ ಮೇಲೆ, ಅಂದ್ರೆ ಈ ಜನಗಳು ಭೂಮಿಯಲ್ಲಿರುವ ರಾಜ್ಯಗಳ ಮೇಲೆ ಅಧಿಕಾರ ಹೊಂದಿರುವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸ್ತ್ರೀ ಜನ ಯಾರ ಮೇಲೆ ಅಧಿಕಾರ ಹೊಂದಿಕೊಂಡಿರುತ್ತಾರೆ? ಆ ರಾಜನ ಮೇಲೆ ಅಧಿಕಾರ ಹೊಂದಿಕೊಂಡಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಮಹಾನಗರಿ. ದೇವ ಜನರೇ, ಇದು ದೇವರು ತಮ್ಮ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಹೀಗೆ ಅವ್ರ ಹೃದಯಗಳನ್ನು ಪ್ರೇರೇಪಿಸುತ್ತಾರೆ ಅಂತ ಹೇಳಿದ್ರೆ, ಯಾರ್ದು? ಅಂತ್ಯಕ್ರಿಸ್ತನ ಹೃದಯ, ಘಟಸರ್ಪನ ಹೃದಯ ಏನ್ ಮಾಡ್ತಾರೆ? ಪ್ರೇರೇಪಿಸ್ತಾರೆ ಅಂತೇಳಿ. ಈ ವಾಕ್ಯ ನೆರವೇರಬೇಕು. ಯಾಕಂತ ಹೇಳಿದ್ರೆ ನಡೆಯಬೇಕು. ಇದು ನಡೆದ್ರೆ ಅಂತ್ಯ ಬರುವುದೇ. ಯೇಸು ಸ್ವಾಮಿ ಬರವಣಿಗೆ ಮುಂದೆ ಘೋರ ವ್ಯಾಧಿ, ದೇವರ ಬರವಣಿಗೆ ಮುಂದೆ ಘೋರ ವ್ಯಾಧಿ ಬರುತ್ತೆ. ಅವಾಗ ಘೋರ ವ್ಯಾಧಿ ಬಂದಿದೆ. ಈ ಘೋರ ವ್ಯಾಧಿ ಬಂದಾಗ ನಾವು ಎಲ್ಲ ನಮ್ಮನ್ನು ಶುಭ್ರ ಮಾಡಿಕೊಳ್ಳಬೇಕು. ವಿ ಹ್ಯಾವ್ ಟು ಬಿ ಕ್ಲೀನ್ ಅವರ್ ಸೆಲ್ಫ್. ಶುಭ್ರ ಮಾಡಿಕೊಂಡು ಕಪ್ಪಿಗಿರಬಾರದು. ನಮ್ಮ ವಸ್ತ್ರಗಳು ಬೆಳ್ಳಿಗಾಗಿರಬೇಕು. ನಮ್ಮ ವಸ್ತ್ರದಲ್ಲಿ ನಾವು ಬೆಳ್ಳಿಗಿದ್ದರೆ ದೇವರು ಬಂದು ತನ್ನ ಮೊದಲಿಗಿತ್ತಿಯಾದ ಸಭೆಯನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋಗುತ್ತಾರೆ. ನಮಗೆ ಕೊಟ್ಟಂತ ಪರಿಶುದ್ಧ ನಿಮ್ಮಲ್ಲಿ ಇದೆಯಾ? ಯು ಹ್ಯಾವ್ ಟು ಬಿ ಚೆಕ್. ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳಿರಿ. ನೀವು ಪರೀಕ್ಷೆ ಮಾಡಿಕೊಂಡಾಗಲೇ ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಸರಿ ಮಾಡಿಕೊಳ್ಳುವಂತ ಸಮಯ. ಈಗ ಕೃಪೆಯ ದಿವಸಗಳು. ನಾವು ದೇವರ ಕಡೆಗೆ ಹತ್ರ ಆಗಬೇಕು. ವಿ ಹ್ಯಾವ್ ಟು ಬಿ ನಿಯರ್ ಟು ಲಾರ್ಡ್. ದೇವರ ಕಡೆಗೆ ಹತ್ರ ಬರಬೇಕು, ದೂರ ಹೋಗುವುದಲ್ಲ. ಹತ್ತಿಕೊಳ್ಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಅವಾಗ ವಾಕ್ಯವನ್ನು ಓದಿ ಅದೇ ವಾಕ್ಯನ ಹೋಗೋಣ. ಮತ್ತೆ ಹೋಗೋಣ 16ನೇ ಅಧ್ಯಾಯದಲ್ಲಿ, 16వ ಅಧ್ಯಾಯ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಓದೋಣ. 20ನೇ ವಾಕ್ಯ ನಾನು ಓದ್ತೀನಿ ನೋಡಿ.
19 ತನ್ನ ಉಗ್ರ ಕೋಪ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಓಡಿ ಹೋದವು. ಐಲ್ಯಾಂಡ್ ಹೋಯಿತು. ಪ್ರಿಯ ದೇವ ಜನರೇ, ಅವಾಗ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಕೊಡಲ್ಪಡ್ತದೆ. ಬೆಟ್ಟಗಳು ಸಿಕ್ಕದೆ ಹೋದವು ಮತ್ತು ಆಕಾಶದಿಂದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ ಮಳೆಯು ಸುರಿಯಿತು. ಪ್ರಿಯ ದೇವ ಜನರೇ, 7ನೇ ಉಪದ್ರವ ಮುಗಿಯುವಾಗ ಬೆಟ್ಟಗಳು ಸಿಕ್ಕದೆ ಹೋದವು ಮತ್ತು ಆಕಾಶದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ಲಿನ ಮಳೆಯು ಸುರಿಯಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 20ನೇ ವಾಕ್ಯ 16ನೇ ಅಧ್ಯಾಯ, ಪ್ರಕಾಶಿತವಾಗಿ 16ವೇं अध्याय में 20 वचन कहता है. ಪ್ರಕಟಣೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳ್ತದೆ. ಅಲ್ಲಿ ವಾಕ್ಯ ಹೇಳ್ತದೆ, ಆಗ ದೀಪಗಳು ಓಡಿ ಹೋದವು, ಬೆಟ್ಟಗಳು ಸಿಕ್ಕದೆ ಹೋದವು ಮತ್ತು ಆಕಾಶದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ಲಿನ ಮಳೆ ಸುರಿಯಿತು. ಒಂದು ಕಲ್ಲು ಹೆಚ್ಚು ಕಡಿಮೆ 4 ಮೊಳ ತೂಕವಾಗಿತ್ತು. ಆನೆಕಲ್ಲು ಮಳೆ. ಪ್ರಿಯ ದೇವ ಜನರೇ, ನಮ್ಮ ಮೇಲೆ ಯಾವ ಮಳೆ ಸುರಿಯುತ್ತೆ? ಯಾವ ಮಳೆ? ಆನೆಕಲ್ಲಿನ ಮಳೆ. ಹಲ್ಲೆಲೂಯಾ. ಈ ಆನೆಕಲ್ಲಿನ ಮಳೆ ಎಷ್ಟಂತೇಳಿ 4 ಮೊಳ. ಮೊಳ ಅಂತೇಳಿ ನಮ್ಮ ಮೊಳ ಅಲ್ಲ, ದೇವದೂತರ ಮೊಳ. ನಮ್ಮ ಮೊಳ ಅಲ್ಲ ಇದು. ನಮ್ಮ ಮೊಳ ಇಷ್ಟೇ ಇರುತ್ತೆ, ಆದರೆ ದೇವದೂತರ ಮೊಳ. ಆ 4 ಮೊಳದ ಆ ಆನೆಕಲ್ ಅಂದ್ರೆ ಐಸ್ ಗಡ್ಡೆ, ಐಸ್ ಕಲ್ಲು, ಆನೆಕಲ್ಲಿನ ಮಳೆ ಸುರಿಯಿತು. ಎಷ್ಟು ದೊಡ್ಡದು ಹೇಳಕ್ಕಾಗಲ್ಲ, ಎಷ್ಟು ದೊಡ್ಡದು ಅಂತೇಳಿ. ಅದು ಊಹಿಸಲಿಕ್ಕೆ ಆಗಲ್ಲ, ಯಾಕಂದ್ರೆ ದೇವದೂತರ ಮೊಳ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಅದು 4 ಮೊಳದಲ್ಲಿ ಭೂಮಿ ಮೇಲೆ ಒಬ್ಬೊಬ್ಬರು ಮನುಷ್ಯನ ಮೇಲೆ ಬಂದು ಬಿದ್ದಾಗ ಅವನು ಬದುಕುತ್ತಾನ? ಬದುಕಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ ಜನರೇ, ಈಗಿರುವಂತ ದಿವಸ ನಾವು ಕೊನೆ ಕಾಲ, ವಿ ಆರ್ ಇನ್ ದ ಎಂಡ್ ಟೈಮ್ಸ್. ನಾವು ದೇವರಿಗಾಗಿ ಸಾಕ್ಷಿಯಾಗಿ ಬಾಳುವಂತ ದಿವಸಗಳು. ಕೊರೋನಾ ಇರಲಿ, ಕೊರೋನಾ ಬಗ್ಗೆ ಭಯ ಪಡಬೇಡಿರಿ. ಕೊರೋನಾ ನಮ್ಮನ್ನು ಸರಿ ಮಾಡೋಕೆ ಬಂದಿರೋದು. ಕೊರೋನಾ ನಮ್ಮನ್ನು ಹಾಳು ಮಾಡೋಕ್ಕೆ ಅಲ್ಲ. ಕೊರೋನಾ ಕೆಲವ್ರನ್ನ ಹಾಳು ಮಾಡಿದೆ, ಆದರೆ ನಮ್ಮನ್ನು ಸರಿ ಮಾಡುತ್ತಾ ಇದೆ. ಇಟ್ ಆಸ್ ಡೂಯಿಂಗ್ ಎವ್ರಿಥಿಂಗ್ ಗುಡ್ ಇನ್ ಅವರ್ ಲೈಫ್. ನಮ್ಮನ್ನು ಎಲ್ಲದೂ ಸರಿ ಮಾಡ್ತಾ ಇದೆ. ಪ್ರಿಯ ದೇವ ಜನರೇ, ನಾವು ಪ್ರಾರ್ಥನೆಯಲ್ಲಿ ಹತ್ರವಾಗುತ್ತಾ ಇದ್ದೇವೆ, ವಾಕ್ಯದಲ್ಲಿ ಹತ್ರವಾಗುತ್ತಾ ಇದ್ದೇವೆ, ಪ್ರಾರ್ಥನೆ ಕೂಟಗಳಲ್ಲಿ ಹತ್ರವಾಗುತ್ತಾ ಇದ್ದೇವೆ. ಮನೆಯಲ್ಲೇ ಪ್ರಾರ್ಥನೆ ಇವತ್ತು ಆರಂಭವಾಗಿದೆ, ಮನೆಯಲ್ಲೇ ಇವತ್ತು ಉಪವಾಸ ಕೂಟಗಳು ಆರಂಭವಾಗಿದೆ. ಯಾಕೆ? ಇದು ಬಂದಿರೋದಕ್ಕಾಗಿ. ಯಾಕಂದ್ರೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ, ಬಿಫೋರ್ ಕಮಿಂಗ್ ಕ್ರೈಸ್ಟ್, ಹಲ್ಲೆಲೂಯಾ, ಅಲ್ಲಿ ಒಂದು ವೈರಸ್ ಬರುತ್ತೆ ಅಂತೇಳಿ ಹಬಕ್ಕೂಕ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅವಾಗೆ ಈಗ ಬಂದಿರುವುದು ಈ ವೈರಸ್ಸು ನಮ್ಮನ್ನು ಸರಿ ಮಾಡುವುದಕ್ಕಾಗಿ, ರೆಕ್ಟಿಫೈ ಅವರ್ ಸೆಲ್ಫ್, ನಮ್ಮನ್ನು ಸರಿ ಮಾಡುವುದಕ್ಕಾಗಿ. ಅದು ಆದಾಗ ದೇವರು ಬರೋಣಲ್ಲಿ ನೀವು ಹೆತ್ತಲ್ಪಡುತ್ತೀರಾ? ಕೈ ಬಿಡಲ್ಪಟ್ಟರೆ ನೀವು ಈ ವಾಕ್ಯ ಓದಿ, ಈ ವಾಕ್ಯಗಳನ್ನು ಕೇಳಿ, ಸತ್ಯವೇದ ತೆಗೆದುಕೊಂಡು ಸಭೆಗೆ ಹೋಗಿ ರಕ್ಷಣೆ ಕಳ್ಕೊಂಡರೆ ಏನು ಪ್ರಯೋಜನ? ಏನೂ ಇಲ್ಲ. ನಮ್ಮ ಆತ್ಮಗಳು ಪರಲೋಕಕ್ಕೆ ಸೇರಬೇಕು. ಯುವರ್ ಸೋಲ್ಸ್ ಹ್ಯಾಸ್ ಟು ಬಿ ರೀಚ್ ಇನ್ ದ ಹೆವೆನ್, ನಾಟ್ ಇನ್ ದ ಹೆಲ್. ಪಾತಾಳಕ್ಕೆ ಅಲ್ಲ ನಿಮ್ಮ ಆತ್ಮಗಳು ಪರಲೋಕಕ್ಕೆ ಹೋಗಬೇಕು. ಅದಕ್ಕಾಗಿನೇ ದೇವರು ಈ ಸಲ ಅನೇಕ ಸಭೆಗಳು, ಇವತ್ತು ಪ್ರಾರ್ಥನೆಗಳು ಇಲ್ಲ, ಸಭೆಗಳು ಇಲ್ಲ, ಇವತ್ತು ಪಾಸ್ಟರ್ಗಳಿಲ್ಲ, ವಾಕ್ಯಗಳು ಸಾರುವವರಿಲ್ಲ. ಆದರೂ ದೇವರು ತನ್ನ ಜನಗಳನ್ನು ಕಾಯುತ್ತಾ ಬರುತ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನು ಎತ್ತಿಕೊಳ್ಳುವವರಾಗಿದ್ದಾರೆ. ನಾವು ಹೆತ್ತಲ್ಪಡಬೇಕು. ನಾವು ಮೊದಲಗತಿಯಾದ ಸಭೆ ಆಗಿರಬೇಕು. ಜಾರಸ್ತ್ರೀ ಸಭೆ ಅಲ್ಲ, ಜಾರಸ್ತ್ರೀ ಜನ. ಮೊದಲಗಿತ್ತಿ ಆತನ ಪರಿಶುದ್ಧವಾದ ಜನ. ಅದಕ್ಕೆ ಮೊದಲಗಿತ್ತಿ ಬೇರೆ, ಜಾರಸ್ತ್ರೀ ಬೇರೆ. ಜಾರಸ್ತ್ರೀ ಎಂಬುದಳು ಪಾಪ ಮಾಡುವವಳು, ಮೊದಲಗಿತ್ತಿ ಪಾಪ ಮಾಡುವವಳು ಅಲ್ಲ. ಮೊದಲಗಿತ್ತಿ ಪರಿಶುದ್ಧವಾಗಿರುವವಳು. ಮೊದಲಗಿತ್ತಿಯಾಗಿ ನಾವು ಬದಲಾಗಬೇಕು, ಜಾರಸ್ತ್ರೀ ಅಲ್ಲ. ನೀವು ಜಾರಸ್ತ್ರೀ ಆದರೆ ನಿಮಗೆ ಕೊನೆ ಕಾಲದಲ್ಲಿ ದೇವರು ದ್ರಾಕ್ಷಾರಸವನ್ನು ನಿಮಗೆ ಕುಡಿಲಿಕ್ಕೆ ಕೊಡ್ತಾನೆ. ಅದು ಕಹಿಯಾಗಿರುತ್ತೆ, ಅದು ಸಿಹಿಯಾಗಿರುವುದಿಲ್ಲ. ಯು ಹ್ಯಾವ್ ಟು ಬಿ ಅವೇರ್ ಇನ್ ದಿಸ್ ಡೇಸ್. ಈ ದಿವಸಗಳಲ್ಲಿ ನೀವು ಎಚ್ಚೆತ್ತುಕೊಳ್ಳಬೇಕು. 7ನೇ ಉಪದ್ರವ ಮುಗಿದಿಲ್ಲ. 7ನೇ ಉಪದ್ರವ ಹತ್ತತ್ರ 3 ಅಧ್ಯಾಯಗಳಿವೆ. 7ನೇ ಉಪದ್ರವ ಮುಗಿದಿಲ್ಲ. ನಾನು ವಾಕ್ಯಗಳು ಮಾತ್ರ ಕೊಡ್ತಾ ಇದ್ದೀನಿ. ಇನ್ನು ಬರೋ ವಾರದಲ್ಲಿ ದೇವರ ಚಿತ್ತವಾದರೆ ಬರೋ ವಾರದಲ್ಲಿ ಈ 7ನೇ ಅಧ್ಯಾಯವನ್ನು ನಾವು ಇನ್ನೂ ಧ್ಯಾನಿಸೋಣ. ಪ್ರಿಯ ದೇವ ಜನರೇ, ನೋಡಿ, ವಾಕ್ಯ ಬರೆಯಲ್ಪಟ್ಟಿದೆ. 21ನೇ ವಾಕ್ಯ. ಮತ್ತು ಆಕಾಶದ ಮನುಷ್ಯರ ಮೇಲೆ ದೊಡ್ಡ ಆನೆಕಲ್ಲು ಮಳೆ ಸುರಿಯಿತು.
ಒಂದು ಕಲ್ಲು ಹೆಚ್ಚು ಕಡಿಮೆ 4 ಮೊಳ ತೂಕವಾಗಿತ್ತು. ಆ ಆನೆಕಲ್ಲು ಮಳೆ ಕಾಟವು ಬಹಳ ಹೆಚ್ಚಾಗಿದ್ದರಿಂದ ಮಳೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯರು ದೇವರನ್ನು ದೂಷಿಸಿದರು. ಅವಾಗಲೂ ಒಂದು ಅವಕಾಶ ನಿಮಗೆ. ಕೈ ಬಿಡಲ್ಪಟ್ಟವರು ನಾವಲ್ಲ, ಕೈ ಬಿಡಲ್ಪಟ್ಟವರು. ಆ ದಿವಸದಲ್ಲಿ ಯಾರು ಕೈ ಬಿಡಲ್ಪಡುತ್ತಾರೋ ಅವ್ರಿಗೊಂದು ಅವಕಾಶ ಇರುತ್ತೆ. ಅವಾಗೆ ಒಂದು ಚಾನ್ಸ್ ವಿಲ್ ಬಿ ದೇರ್ ಟು ಪ್ರೈಸ್ ಗಾಡ್, ಟು ಬಿ ಟೇಕ್ ಎ ಸ್ಯಾಲ್ವೇಷನ್. ಅಂದ್ರೆ ಯಾರು ಇರೋದಿಲ್ಲ, ರಕ್ಷಕರು ನಿಮಗೆ ಬಂದು, ಪಾಸ್ಟ್ಗಳು ಇರಲ್ಲ, ವಾಕ್ಯ ಇರೋದಿಲ್ಲ, ಕೊನೆ ಕಾಲ. ಆ ಸಮಯದಲ್ಲೂ ಕೂಡ ನೋಡಿ, ಆ ಕಾಟ ಅಂತ ಹೇಳಿದ್ರೆ ವಾಕ್ಯ ಹೇಳ್ತಿದ್ದಲ್ಲಿ ಆ ಆನೆ ಕಲ್ಲಿನ ಕಾಟ ನೋಡಿ 4 ಮೊಳ ತೂಕವಾಗಿತ್ತು. ಆನೆ ಕಲ್ಲಿನ ಮಳೆ ಕಾಟವು ಅಂದ್ರೆ ಆನೆ ಕಲ್ಲಿನ ಮಳೆ ಬೀಳ್ತಾ ಇದ್ರೆ ಏನಾಗುತ್ತೆ, ಏನಪ್ಪ ಕಾಟ ನಮಗೆ ಬಂತು ಅಂತೀವಲ್ವಾ, ಏನಾದರೂ ಬಂದು ಶೋಧನೆ ಬಂತು ಅಂತ ಹೇಳಿದ್ರೆ ಏನೋ ಕಾಟ ನಮಗೆ ಬಂತು ಅಂತೀವಲ್ವಾ. ನೋಡಿ, ಇಲ್ಲಿ ವಾಕ್ಯ ಹಾಗೆ ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿ ಹಾಗೆ ಇದೆ. ಕಾಟ, ನಮಗೆ ಮಳೆ ಬೀಳ್ತಾನೆ ಇರ್ತದೆ, ಕಲ್ಲು ಡಬಾ 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 ಮನೆ ಮೇಲೆ ಬಿದ್ದರೆ ಮನೆನೇ ಮೋಲ್ಡೆ ಹೊಡೆದೋಗುತ್ತೆ. ಅಲ್ಲೇಲೂಯ. ಆ ಮಳೆ ಬೀಳುವಾಗ ಮೋಲ್ಡೆ ಹೊಡೆದೋಗುತ್ತೆ. ಪ್ರಿಯ ದೇವ ಜನರೇ, ಅಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ. 4 ಮೊಳ ತೂಕವಾಯಿತು. ಆನೆ ಕಲ್ಲಿನ ಮಳೆ ಕಾಟವು ಬಹಳ ಹೆಚ್ಚಾಗಿದ್ದರಿಂದ, ಇದು 7ನೇ ಉಪದ್ರವ, ದ ಸೆವೆಂತ್ 7ನೇದು ಬಹಳ ಹೆಚ್ಚಾಗಿದ್ದರಿಂದ ಆ ಮಳೆಯಲ್ಲಿ ಸಿಕ್ಕಿಕೊಂಡು ಮನುಷ್ಯರು, ನಾವು ತಪ್ಪಿಸಿಕೊಳ್ಕೊಟ್ರೆ, ನಾವು ಬಂದು ಕೈ ಬಿಡಲ್ಪಟ್ರೆ ಅದಕ್ಕೆ ನಾವಿವತ್ತು ಬಂದು ಈಗ ತಪ್ಪಿಸಿಕೊಳ್ಳಬೇಕು. ಆವಾಗ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ನೋಡಿ, ಇಲ್ಲಿ ವಾಕ್ಯ ಹೇಳ್ತದೆ, ಸಿಕ್ಕಿಕೊಂಡು. ಯಾವುದು? ಆನೆಕಲ್ಲು ಮಳೆಗೆ ಸಿಕ್ಕಿಕೊಳ್ಳುತ್ತಾರೆ ಅಂತ ಹೇಳಿದ್ರೆ, ಒಂದು ಕಲ್ಲು ಬಂದು ಬಿದ್ದರೆ ಎದ್ದೊಳಕ್ಕೆ ಆಗಲ್ಲ, ಮುಗಿತವನು. ಒಂದು ಗಾಳಿಯಲ್ಲಿ ದೇವರು ತಮ್ಮ ಕೋಪವನ್ನು ಏನು ಮಾಡ್ತಾರೆ, ಸುರಿಯುತ್ತಾರೆ. ವಾಯುಮಂಡಲ ವಿಷವಾದರೆ ಅವಾಗಲೇ 10 ಜನ ಸತ್ತಿರ್ತಾರೆ. ಅದರಲ್ಲಿ ತಪ್ಪಿಸಿಕೊಂಡವರು, ಎಸಿ ಗೀಸಿಯಲ್ಲಿ ಕೂತು ತಪ್ಪಿಸಿಕೊಂಡವರು, ತಪ್ಪಿಸಿಕೊಳ್ಳೋಕೆ ಆಗೋದಿಲ್ಲ, ತಪ್ಪಿಸಿಕೊಂಡವರು, ಅವರ ಮೇಲೆ ಆನೆಕಲ್ಲಿನ ದೊಡ್ಡ ಆನೆಕಲ್ಲಿನ ಮಳೆ ಸುರಿಯುವಾಗ ಆ ಕಾಟವು ಸಹಿಸಕ್ ಆಗದೆ ಜನಗಳು ದೇವರನ್ನು ದೂಷಿಸುತ್ತಾರಂತೆ. ಇದರಲ್ಲಿ ನೀವು ಇರಬಾರದು. ನಾವಾಗಲಿ ನೀವಾಗಲಿ ಈ ಸ್ಥಾನದಲ್ಲಿ ಇರಬಾರದು. ನಾವು ದೇವರು ಬಂದಾಗ ಎತ್ತಲ್ಪಡುವುದಕ್ಕಾಗಿ ನಮ್ಮ ಸಿದ್ಧರಾಗಿರಬೇಕು ಹೊರತು ಈ ದಿನಗಳನ್ನು ನೋಡುವುದಕ್ಕಾಗಿ ನಾವು ಇವತ್ತು ರಕ್ಷಣೆ ಹೊಂದಿಕೊಳ್ಳಲಿಲ್ಲ. ನಾವು ರಕ್ಷಣೆ ಹೊಂದಿಕೊಂಡಿರುವುದು ಯೇಸು ಸ್ವಾಮಿ ಬಂದ ನಂತರ ನಾವು ಈ ಭೂಮಿಯಿಂದ ಎತ್ತಲ್ಪಡಬೇಕು. ಅದಕ್ಕಾಗಿನೇ ರಕ್ಷಣೆ. ಅದೇ ಈ ವಸ್ತ್ರ, ಈ ಬಿಳಿ ವಸ್ತ್ರ ಎಂಬುದು ಬಂದು ರಕ್ಷಣೆ ವಸ್ತ್ರ. ಇದು ಬಂದು ಕರೆ ಆಗಬಾರದು, ಇದು ಕೊಳೆ ಆಗಬಾರದು, ಹೊಲಸಾಗಬಾರದು. ಇದು ಹೊಲಸಾದಲ್ಲಿ ಈ ಬಟ್ಟೆ ಪರಲೋಕಕ್ಕೆ ಎತ್ತಿಕೊಂಡು ಹೋಗುವುದಿಲ್ಲ. ಈ ಬಟ್ಟೆ ಇಲ್ಲೇ ಬಿಡಲ್ಪಡುತ್ತದೆ, ಇದು ಕಸವಾಗಿರುತ್ತದೆ. ಹಾಗೆ ಇದು ವಸ್ತ್ರ ಬಿಳಿದಾದರೆ ಇದು ಬಂದು ಪರಲೋಕಕ್ಕೆ ಉಪಯೋಗವಾಗುತ್ತೆ. ಇದು ಪರಲೋಕಕ್ಕೆ ಸೇರಿದಂತ ವಸ್ತ್ರ ಅಂತೇಳಿ ದೇವರು ನಮ್ಮ ತೆಗೆದುಕೊಂಡು ಹೋಗುತ್ತಾರೆ. ಆರ್ ಯು ರೆಡಿ? ನೀವು ಇದಕ್ಕೆ ಸಿದ್ಧರಾಗಿದ್ದೀರಾ? ನೀವು ಇದಕ್ಕೆ ಆಯತವಾಗಿದ್ದೀರಾ? ಇದಕ್ಕೆ ಸಿದ್ಧರಾಗಿದ್ದೀರಾ? ದೇವರು ಬರುವುದಕ್ಕಾಗಿ ಯು ಆರ್ ರೆಡಿ? ಪ್ರಿಯ ದೇವ ಜನರೇ, ವಾಕ್ಯಗಳನ್ನು ಕೇಳಿ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳದಿದ್ದರೆ ಈ ವಾಕ್ಯ ಕೊನೆ ಕಾಲದಲ್ಲಿ ನಿಮಗೆ ಸಾಕ್ಷಿಗಳಾಗಿರುತ್ತದೆ. ಈ ವಾಕ್ಯವನ್ನು ಕೇಳಿ ಕೂಡ ನೀವು ನನ್ನ ಮನಸ್ಸಾಂತರ ಮಾಡಿಕೊಳ್ಳದೆ ಇವತ್ತು ನರಕಕ್ಕೆ ಹೋಗುವ ಎಷ್ಟೋ ಜನಗಳಿದ್ದಾರೆ. ಪ್ರಿಯ ದೇವಜನ, ಅದು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ದೇವರು ಈ ವಾಕ್ಯಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಈ ವಾಕ್ಯ ಮೊದಲನೇದು ನನಗೆ ಮತ್ತು ನಿಮಗೆ. ಪ್ರಿಯ ದೇವಜನರೇ, ಈ ವಾಕ್ಯದಲ್ಲಿ ಪ್ರಕಾರ ನಡಿಬೇಕಾದ್ರೆ ಬಹಳ ಕಷ್ಟವಿದೆ. ಆದರೆ ವಿ ಆರ್ ಇನ್ ದ ಎಂಡ್ ಟೈಮ್ಸ್, ಕೊನೆ ಕಾಲದಲ್ಲಿದ್ದೇವೆ. ನಾವು ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ, ನಾವು ನಮ್ಮನ್ನು ಬಂದು ಆತ್ಮಗಳನ್ನು ಕಳೆದುಕೊಳ್ಳೋದಾಗೆ, ಕೊನೆವರೆಗೆ ನಿಲ್ಲುವವನೇ ರಕ್ಷಣೆ ಹೊಂದಿಕೊಳ್ಳುತ್ತಾನೆ. ಕೊನೆವರೆಗೂ ತನ್ನ ಆತ್ಮವನ್ನು ಕಾಯ್ದುಕೊಳ್ಳುವನೇ ರಕ್ಷಣೆ ಹೊಂದಿಕೊಳ್ಳುತ್ತಾನೆ. ನಮ್ಮ ಆತ್ಮಗಳು ಕೊನೆವರೆಗೂ ಕಾಯ್ದುಕೊಳ್ಳಲಿಕ್ಕೆ ನಮ್ಮಲ್ಲಿ ಬುದ್ಧಿ ಜ್ಞಾನವಿದೆಯಾ? ಇಲ್ಲ. ಅದು ದೇವರಲ್ಲಿ ಕೇಳಿ ದೇವರು ನಿಮಗೆ ಕೊಡುತ್ತಾರೆ. ಅವರು ಕೊಟ್ಟರೆ ಮಾತ್ರ ನಿಮ್ಮ ಆತ್ಮಗಳನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ನಾವು ಈ ದಿವಸದಲ್ಲಿ ನಡೆಯುವಂಥ ಕಾರ್ಯಗಳನ್ನು ಕೇಳಿ ನಾವು ಇನ್ನೂ ಅಧಿಕವಾಗಿ ಪ್ರಾರ್ಥನೆ ಮಾಡಬೇಕು, ವಾಕ್ಯಗಳನ್ನು ಓದಬೇಕು, ಉಪವಾಸ ಮಾಡಬೇಕು, ದೇವರಲ್ಲಿ ಕಾಯ್ದಿರಬೇಕು, ಅದರ ಸಭೆಗೆ ಹೋಗಬೇಕು. ಸಭೆ ಇಲ್ಲಾಂದ್ರೆ ಮನೆಯಲ್ಲೇ ಕೂತು ಪ್ರಾರ್ಥಿಸಬೇಕು. ಅದೇ ಇವತ್ತು ಕಾಲದಲ್ಲಿ ನಡೆಯುವಂಥ ಕಾರ್ಯಗಳು. ಇದು ನೀನು ಮಾಡಿದರೆ ದೇವರು ಬರೋ ದಿವಸದಲ್ಲಿ ನೀನು ಕೈ ಬಿಡಲ್ಪಡುವುದಿಲ್ಲ, ನೀನು ಎತ್ತಲ್ಪಡುತ್ತೀಯ. ನಾವು ಎತ್ತಲ್ಪಡಬೇಕು. ನಾವು ಎತ್ತಲ್ಪಡುವುದಕ್ಕಾಗಿ ಇಷ್ಟೊಂದು ಪ್ರಯಾಸ, ಇಷ್ಟು ಹೋರಾಟ, ಇಷ್ಟು ತೊಂದರೆ, ಜನಗಳಿಂದ ಅವಮಾನ, ಜನಗಳಿಂದ ನಿಂದೆ, ಕಷ್ಟ, ದುಃಖ, ಹಸಿವು. ಯಾಕೆ? ಪರಲೋಕಕ್ಕೆ ಹೋಗಬೇಕು. ಇಲ್ಲಿ ಹತ್ತವರು
ಅಲ್ಲಿ ಅವರಿಗೆ ಅಳು ಇಲ್ಲ. ಇಲ್ಲಿ ಕಷ್ಟಪಟ್ಟವರಿಗೆ ಅಲ್ಲಿ ಕಷ್ಟವಿಲ್ಲ. ಇಲ್ಲಿ ದುಃಖಪಟ್ಟವರಿಗೆ ಅಲ್ಲಿ ದುಃಖವಿಲ್ಲ. ಇಲ್ಲಿ ಹಿಂಸೆಗೆ ಒಳಗಾದವರು, ಅವಮಾನಕ್ಕೆ ಒಳಗಾದವರು, ಅಲ್ಲಿ ಹಿಂಸೆ ಅವಮಾನ ಏನೂ ಇಲ್ಲ. ಅಲ್ಲಿ ಬರೀ ಸಂತೋಷನೇ, ಆನಂದವೇ. ಅದು ಹೋಗೋದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? ಇದು 7ನೇ ಉಪದ್ರವ. ಪ್ರಿಯ ದೇವಜನರೇ, ನಾನು 1ರಿಂದ 7ವರೆಗೂ ನಿಮಗೆ ಏನ್ ಮಾಡಿದ್ದೀನಿ? ಪ್ರಸಂಗವನ್ನು ಮಾಡಿದ್ದೇನೆ. ಇದು 7ನೇ ಉಪದ್ರವ. ಆದರೆ ಇದು ಮುಗಿದಿಲ್ಲ. ದಿಸ್ ಇಸ್ ನಾಟ್ ಎಂಡ್. ಇದು ಮುಗಿದಿಲ್ಲ, ಇನ್ನೂ ಇದೆ. ಇನ್ನೂ 3-4 ಅಧ್ಯಾಯಗಳಿದೆ. ಇನ್ನು 3-4 ಅಧ್ಯಾಯಗಳಿದೆ. 7ನೇ ಉಪದ್ರವದಲ್ಲಿ ಇದೊಂದು ಚಿಕ್ಕ ಭಾಗ ಅಷ್ಟೇ. ಆ ಪಟ್ಟಣ ಏನಾಗುತ್ತೆ, ಆ ಜಾರಸ್ತ್ರೀ ಯಾರು? ಆ ಜಾರಸ್ತ್ರೀ ಅಂತ ಹೇಳಿದ್ರೆ ಜನ, ಪೀಪಲ್, ಅವಳೇ ಜಾರಸ್ತ್ರೀ. ಅದೇ ಪ್ರಕಾರವಾಗಿ ಮೊದಲಗಿತ್ತಿ ಯಾರು? ಸಭೆ, ಅವಳು ಜನ. ನಾವು ಮೊದಲಗಿತ್ತಿ ಆದವರು, ನಾವು ಸಭೆ, ನಾವು ಎತ್ತಲ್ಪಡಬೇಕು. ಜಾರಸ್ತ್ರೀ ಬಂದು ದೇವರು ಕೋಪದ ದ್ರಾಕ್ಷಾರಸವನ್ನು ಕುಡಿಸುವವರು ಅವರಿಗೆ, ಅವಳಿಗೆ. ಅಲ್ಲೇಲು, ಯಾಕಂದ್ರೆ ಅವಳು ಭೂರಾಜರನ್ನು ಪಾಪದಲ್ಲಿ ಸಿಕ್ಕಿಸಿ, ಭೂರಾಜರು ಏನಾದ್ರು ಅಂತೇಳಿ ಪಾಪ ವ್ಯಭಿಚಾರದಲ್ಲಿ ಸಿಕ್ಕಿಸಿದಾಗ ದೇವರ ಕೋಪ ಆ ರಾಜರ ಮೇಲೂ ಸುರಿಯಲ್ಪಡುತ್ತದೆ, ಆ ಜನಗಳ ಮೇಲೂ ಸುರಿಯಲ್ಪಡುತ್ತದೆ. ಅದರಲ್ಲಿ ನಾವು ತಪ್ಪಿಸಿಕೊಳ್ಳಬೇಕು. ಪ್ರಿಯ ದೇವ ಜನರೇ, ಈ ದಿವಸದಲ್ಲಿ ಕೂಡ ದೇವರು ನಮಗೆ ವಾಕ್ಯವನ್ನು, ಈ 7ನೇ ಉಪದ್ರವವನ್ನು ಧ್ಯಾನಿಸಿದ್ದಕ್ಕಾಗಿ ದೇವರು ನಮಗೆ ಕೃಪೆ ಮಾಡಿದ್ದಾರೆ. ಇನ್ನಿದರ ಭಾಗ ಮುಗಿದಿಲ್ಲ ಪ್ರಿಯ ದೇವ ಜನರೇ, ಇನ್ನಿದರ ಭಾಗವಿದೆ. ಇನ್ನು ಈ ಭಾಗಗಳನ್ನು ನಾವು ಬರುವಂತ ದಿವಸಗಳಲ್ಲಿ ಇದನ್ನು ಧ್ಯಾನಿಸೋಣ. ಖಂಡಿತವಾಗಿ ಇದು ಅನೇಕರಿಗೆ ಪ್ರಯೋಜನವಾಗಿರುತ್ತೆ ನಾನು ಅನ್ಕೋತೀನಿ. ಇದು ಮೊದಲನೇದು ನನಗೆ ಪ್ರಯೋಜನವಾಗಿದೆ. ನಾನು ಓದುವಾಗ ನನಗೆ ಪ್ರಯೋಜನವಾಗಿದೆ. ಇಟ್ ಈಸ್ ಗುಡ್ ಫಾರ್ ಮೀ. ಇದು ನಾನು ಓದುವಾಗ ನನಗೆ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ನಾನು ಇನ್ನೂ ದೇವರಲ್ಲಿ ಬೆಳೆಯಬೇಕು, ಇನ್ನೂ ಪ್ರಾರ್ಥಿಸಬೇಕು, ಇನ್ನೂ ಉಪವಾಸ ಮಾಡಬೇಕು, ಇನ್ನೂ ದೇವರಿಗೆ ಹತ್ತಿರ ಹೋಗಬೇಕು, ಇನ್ನೂ ದೇವರ ಕೆಲಸಗಳನ್ನು ಮಾಡಬೇಕು. ಅಳೆದು ಹೋಗುವ ಆತ್ಮಗಳಿಗೆ ಸುವಾರ್ತೆಯನ್ನು ಸಾರಬೇಕು, ಕೆಟ್ಟ ಜನಗಳಿಗೆ ಸುವಾರ್ತೆಯನ್ನು ಸಾರಬೇಕು, ಅವ್ರ ದೇವರ ಬಳಿಗೆ ತಿರುಗಿಸಬೇಕು. ಯಾರು ನರಕಕ್ಕೆ ಹೋಗಬಾರದು, ದೇವರ ಚಿತ್ತವಾಗಿದೆ ಅಲ್ವಾ? ಆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡಲೇಬೇಕು, ಎಲ್ಲರೂ ಸುವಾರ್ತೆ ಸಾರಲೇಬೇಕು. ಅದೇ ಕೊನೆ ಕಾಲ ನಡೆಯುವಂತ ಕಾರ್ಯಗಳು. ಅದಕ್ಕೆ ನಾವು ಒಪ್ಪಿಸಿಕೊಡೋಣ ಪ್ರಿಯ ದೇವ ಜನರೇ. ಇವತ್ತು ಎಷ್ಟು ಜನಕ್ಕೆ ಸುವಾರ್ತೆ ನಾವು ಸಾರುತ್ತಾ ಇದ್ದೇವೆ? ನಮ್ಮನ್ನೇ ನಾವೇ ಯೋಚಿಸಿಕೊಳ್ಳೋಣ. ಎಷ್ಟು ಜನಕ್ಕೆ ಸುವಾರ್ತೆಯನ್ನು ಸಾರುತ್ತಾ ಇದ್ದೀರಾ? ಎಷ್ಟು ಜನ ರಕ್ಷಣೆ ಹೊಂದಿಕೊಂಡಿದ್ದಾರೆ? ಎಷ್ಟು ಜನಗಳು ಬಂದು ನರಕಕ್ಕೆ ಹೋಗಿದ್ದಾರೆ ಗೊತ್ತಾಗಲೇ. ಇನ್ನು ಇರುವಂತ ಜನಗಳಾದ ರಕ್ಷಣೆ ಹೊಂದಿಕೊಳ್ಳಬೇಕು. ಇರುವಂತ ಜನಗಳು ಯೇಸುವನ್ನು ಸ್ವೀಕರಿಸಬೇಕು. ಯೇಸುವನ್ನು ಸ್ವೀಕರಿಸುವುದಕ್ಕಾಗಿನೇ ದೇವರು ನಿಮ್ಮನ್ನು ಈ ಭೂಮಿಯಲ್ಲಿ ರಕ್ಷಣೆಗೆ ತಂದಿದ್ದಾರೆ. ಯು ಹ್ಯಾವ್ ಬಿನ್ ಸಾಲ್ವೇಷನ್ ಫಾರ್ ಎ ಲಾರ್ಡ್ಸ್ ಪರ್ಪಸ್. ದೇವರ ಉದ್ದೇಶಕ್ಕಾಗಿ ನಿಮ್ಮನ್ನು ದೇವರು ಕರೆದಿದ್ದಾರೆ, ನಿಮ್ಮ ಉದ್ದೇಶಕ್ಕಾಗಿ ಅಲ್ಲ. ನೀವು ಮನೆ ಕಟ್ಟಿ ಸುಖವಾಗಿ ಬಾಳುವುದಕ್ಕಾಗಿ ಅಲ್ಲ, ನೀವು ದೊಡ್ಡ 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 ಕಾರ್ಯಗಳು ನಡೆಯುವುದಕ್ಕಾಗಲ್ಲ. ನೀವು ಮಾಡುವುದು ಚಿಕ್ಕ ಕೆಲಸ, ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರುವುದು. ಜೀಸಸ್ ಲವ್ಸ್ ಯು ಅಂದ್ರೆ ಆಯ್ತು, ಅವನಿಗೆ ಸುವಾರ್ತೆ ಸಾರಲ್ಪಟ್ಟಾಯಿತು. ಪ್ರಿಯ ದೇವ ಜನರೇ, ಈ ದಿವಸ ಅದೇ ದಿವಸವಾಗಿದೆ. ದುಡ್ಡು ಸಂಪಾದನೆ ಮಾಡಿಕೊಂಡು ಜೀವ ಅಂದ್ರೆ ದೊಡ್ಡ ಬಾಳುವುದಲ್ಲ, ಮುಗಿದೋಯ್ತು ಆ ಕಾಲ. ಈಗ ಇರುವುದೇ ಪರಿಶುದ್ಧವಾಗಿ ದೇವರಿಗಾಗಿ ಜೀವಿಸುವುದಕ್ಕಾಗಿ ನೀವು ತಯಾರಾಗಿದ್ದೀರಾ? ಆರ್ ಯು ರೆಡಿ? ಪ್ರಿಯ ದೇವ ಜನರೇ, ಇವತ್ತು ಅನೇಕ ಸಭೆಗಳು ಇವತ್ತು ಮುಚ್ಚಲ್ಪಡ್ತಾ ಇದೆ. ಯಾಕೆ? ಕೊರೋನಾದ ಜನಗಳು ಸಭೆಗೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಅದೇ ಸುವಾರ್ತೆ ಸಾರೋದಕ್ಕೆ ಸ್ಟಾಪ್ ಇಲ್ಲ. ಹಲ್ಲೆಲೂಯಾ. ಸುವಾರ್ತೆ ಸಾರೋದಕ್ಕೆ ಎಲ್ಲೂ ದೇವರ ಅಭ್ಯಂತರ ಮಾಡಲೇ ಇಲ್ಲ. ಎಲ್ಲಾದ್ರೂ ಸಾರಿ, ಫೋನಲ್ಲಾದ್ರೂ ಸಾರಿ. ಫೋನಲ್ಲಿ ಹೇಳಿದ್ರೆ ಸಾಕು, ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ, ಜೀಸಸ್ ಲವ್ಸ್ ಯು, ಮುಗೀತು, ಸುವಾರ್ತೆ ಸಾರಾಯ್ತು. ಆ ಕೆಲಸ ಮಾಡ್ತಾ ಇದ್ದೀವಾ? ಇಲ್ಲ ಪ್ರಿಯ ದೇವ ಜನರೇ. ನಾವಿರುವಂಥ ದಿವಸಗಳು ಕೊನೆ ಕಾಲ. ನಾವಿರುವಂಥ ದಿವಸವು ಭಯಂಕರವಾಗಿದೆ. ನಾಳೆ ನೀವು ಇರುತ್ತಿರೋ ಇಲ್ಲವೋ ಗೊತ್ತಿಲ್ಲ. ನಿಮ್ಮ ಆತ್ಮಗಳನ್ನು ಕಾಯ್ದುಕೊಳ್ಳಿರಿ. ನೀವು ಕಾಯ್ದುಕೊಳ್ಳೋದಲ್ಲದೆ ನಿಮ್ಮ ಮುಖಾಂತರ ಯಾರಾದರೂ ಒಂದು ಆತ್ಮಾದ ರಕ್ಷಣೆ ಹೊಂದಿಕೊಳ್ಳುವುದಕ್ಕಾಗಿ ನೀವು ಪ್ರಯಾಸ ಪಡೋದಾದರೆ ಖಂಡಿತವಾಗಿ ಪರಲೋಕದಲ್ಲಿ ನಿಮಗೆ ಅಧಿಕವಾಗಿ ಫಲವಿರುತ್ತದೆ. ದೇವರು ನಿಮಗೆ ಕಿರೀಟದಿಂದ ಏನು ಮಾಡ್ತಾರೆ? ಸಿಂಗರಿಸುತ್ತಾನೆ. ಕಿರೀಟ, ಶುಭ ಕಿರೀಟ ಸಿಂಗರಿಸುತ್ತಾರೆ. ಪ್ರಿಯ ದೇವ ಜನರೇ, ಏನೋ ಬಾಳುವುದಲ್ಲ, ಬಾಳುವುದು ಒಂದೇ ಒಂದು ಬಾಳು, ಪರಿಶುದ್ಧವಾಗಿ ದೇವರಿಗಾಗಿ, ಆತನ ನಾಮಕ್ಕಾಗಿ, ಆತನ ಸಭೆಗಾಗಿ ನಾವು ಬಾಳುವುದಾದರೆ ಖಂಡಿತವಾಗಿ ದೇವರು ನಮಗೆ ಭೂಮಿಯಲ್ಲಿ ಆಶೀರ್ವಾದವಿಟ್ಟಿದ್ದಾರೆ. ನಮಗೆ ಪರಲೋಕದಲ್ಲಿ ಬಹಳ ಆಶೀರ್ವಾದಗಳಿದೆ. ನಾವೆಲ್ಲ ಪ್ರಾರ್ಥಿಸಿಕೊಳ್ಳೋಣ. ಕಣ್ಣುಗಳು ಮುಚ್ಚಿ ನಾವೆಲ್ಲ ಪ್ರಾರ್ಥಿಸಿಕೊಳ್ಳೋಣ. ನಾವೆಲ್ಲ ಕಣ್ಣುಗಳು ಮುಚ್ಚೋಣ. ಪ್ರಿಯ ದೇವ ಜನರೇ, ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಪ್ಪ. ಈ ದಿವಸದಲ್ಲಿ ಕೂಡ ಈ ವಾಕ್ಯವನ್ನು 7ನೇ ಉಪದ್ರವವನ್ನು ಧ್ಯಾನಿಸುವುದಕ್ಕಾಗಿ ನೀನು ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಉಪದ್ರವವು ಕರ್ತನೆ
ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ನೋಡದ ಹಾಗೆ ಅಪ್ಪ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ನಮಗೆ ಕೃಪೆ ಮಾಡು ಕರ್ತನೆ. ಈ ವಾಕ್ಯ ಕೇಳಿದವರು ನೋಡಿದವರು ಎಲ್ಲರಿಗೂ ಕರ್ತನೆ ಈ ವಾಕ್ಯದೊಂದು ಭಯವು ಹುಟ್ಟಿಸು ಕರ್ತನೆ. ದೇವರಿಗಾಗಿ ಜೀವಿಸುವುದಕ್ಕಾಗಿ ಪಾಪದ ಮಾರ್ಗಗಳನ್ನು ಬಿಟ್ಟು ಎಲ್ಲ ಕರ್ತನೆ ನಿಮಗೆ ಸ್ತೋತ್ರ ವ್ಯಭಿಚಾರಗಳನ್ನು ಬಿಟ್ಟು ಪರಿಶುದ್ಧವಾಗಿ ಇರುವುದಕ್ಕಾಗಿ ಅವರನ್ನು ಒಪ್ಪಿಸಿಕೊಡುವುದಕ್ಕಾಗಿ ಇದೋ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯಾರು ಕೇಳುತ್ತಾರೋ ಯಾರು ನೋಡುತ್ತಾರೋ ಅವರು ಎಲ್ಲರನ್ನು ಯೇಸುವಿನ ನಾಮದಲ್ಲಿ ಮುಟ್ಟು ಸ್ವಾಮಿ. ಅವರಿಗೆ ರಕ್ಷಣೆ ತರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೊಟ್ಟುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ.